Good evening. Good evening. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರತಿಭಾ ಎಸ್ ಅವರು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್ ನ ಮೈಕ್ರೋಬಯಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕಿ ಮತ್ತು ಮುಖ್ಯಸ್ಥರಾಗಿದ್ದಾರೆ. ಮೈಕ್ರೋಬಯಾಲಜಿ ಮತ್ತು ಬೋಧನಾ ಕ್ಷೇತ್ರದಲ್ಲಿ ಅವರಿಗೆ 10 ವರ್ಷಕ್ಕೂ ಹೆಚ್ಚು ಅನುಭವವಿದೆ. ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೈದ್ಯಕೀಯ ಪತ್ರಿಕೆಗಳಲ್ಲಿ ಹಲವು ಸಂಶೋಧನಾ ಲೇಖನಗಳು ಮತ್ತು ಪ್ರಕರಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಾನು ವಯೋಮಾನಸ ಸಂಜೀವಿನಿ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಸಾಮಾನ್ಯ ಉಸಿರಾಟದ ಸೋಂಕುಗಳು ಮತ್ತು ತಡೆಗಟ್ಟುವ ಕ್ರಮಗಳು. ಇದ್ರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಸ್ಲೈಡ್ಸು ಕೆಲವು ಇಂಗ್ಲಿಷು ಮತ್ತೆ ಕನ್ನಡ ಎರಡು ಮಿಕ್ಸ್ ಆಗಿದೆ. ದಯವಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತೆ ಕೆಲವು ಮಾತುಗಳು ನಾನು ಇಂಗ್ಲಿಷಲ್ಲಿ ಹೇಳ್ತಾ ಇರ್ತೀನಿ, ಸೊ ಅದಕ್ಕೆ ಸರಿ ಕನ್ನಡನೂ ಉಪಯೋಗಿಸ್ತೀನಿ. ಆದಷ್ಟು ಕನ್ನಡದಲ್ಲಿ ಬಳಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಾವು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಥವಾ ಉಸಿರಾಟದ ಸೋಂಕುಗಳು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಎಲ್ಲಿಂದ ಆಗತ್ತೆ, ಅದ್ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸೊ ಉಸಿರಾಟದ ವ್ಯವಸ್ಥೆಗೆ ಬರುವ ಇನ್ಫೆಕ್ಷನ್ಸ್ನ ನಾವು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಥವಾ ಶ್ವಾಸಕೋಶದ ಇನ್ಫೆಕ್ಷನ್ ಸೋಂಕುಗಳು ಅಂತ ಕರಿತೀವಿ. ಸೊ ಇದು ಸಾಮಾನ್ಯವಾಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇಂದಾಗಿ ಆಗುತ್ತೆ. ಸೊ ಇದರಲ್ಲಿ ಎರಡು ತರ ಇದೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಮತ್ತೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ. ಸೊ ಮೂಗು, ಬಾಯಿ, ಗಂಟ್ಲು, ನಮ್ಮ ಧ್ವನಿ ಪೆಟ್ಟಿಗೆ ಅಲ್ಲಿವರೆಗೂ ಬರೋದನ್ನ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಲ್ಲಿಂದ ಕೆಳಗಡೆ ಟ್ರೇಕಿಯಾ, ಬ್ರಾಂಕಿಯೋಲ್ಸ್ ಮತ್ತೆ ಲಂಗ್ಸ್, ಶ್ವಾಸಕೋಶ, ಅದನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಅದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಕೆಳಗಿನ ಭಾಗದ್ದು ಅಂತ ಹೇಳ್ತೀವಿ. ಸೊ ಯಾವ್ದಾದ್ರೂ ಮೇಲಿನ ಭಾಗದ ಇನ್ಫೆಕ್ಷನ್ಸ್ ಅದನ್ನ ನಾವು ಕೆಲವು ಹೆಸರುಗಳಿಂದ ಕರಿತೀವಿ. ರೈನೈಟಿಸ್, ಓಟೈಟಿಸ್, ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್, ಆ ಥರ ಎಲ್ಲ ಹೆಸರುಗಳಿವೆ. ಸೊ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು ಸಾಮಾನ್ಯವಾಗಿ ಮೂಗು, ಗಂಟ್ಲು ಮತ್ತೆ ಗಂಟ್ಲು ನಮ್ಮ ಧ್ವನಿ ಪೆಟ್ಟಿಗೆ ಇದೆಯಲ್ಲ ಅಲ್ಲಿವರೆಗೂ ಬರೋದಕ್ಕೆ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಕ್ಕೆ ಈ ತರ ಇನ್ಫೆಕ್ಷನ್ಸ್ ಆಗತ್ತೆ ಅಂದ್ರೆ, ಒಂದು ಡ್ರಾಪ್ಲೆಟ್ಸ್ ಅಥವಾ ನಾವು ಎಂಜಿಲ್ ಕಣಗಳು ಹೊರಗೆ ಬೀಳತ್ವೆಲ್ಲ ಮಾತಾಡಿದಾಗ ಅಥವಾ ಸೀನ್ದಾಗ, ಕೆಮ್ಮದಾಗ, ಆ ಡ್ರಾಪ್ಲೆಟ್ಸ್ ಇಂದ ಅದು ಹೊರಗೆ ಚೆಲ್ಲಿ ಅದರಿಂದ ಇನ್ಫೆಕ್ಷನ್ ಆಗೋದು. ಸೊ ನಾವು ಇವತ್ತಿನ ದಿನ ಮೇನ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಥವಾ ಶೀತ, ಕೆಮ್ಮು, ನೆಗಡಿ ಮತ್ತೆ H1N1 ಇನ್ಫ್ಲುಯೆನ್ಸಾ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ಉಸಿರಾಟದ ಕಾಯಿಲೆಗಳು ಯಾವ್ದ್ಯಾವ್ದು ಅಂದ್ರೆ ಶೀತ, ಕಾಮನ್ ಕೋಲ್ಡ್ ಅಥವಾ ಸೀಸನಲ್ ಫ್ಲೂ ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಪದ ಇನ್ಫ್ಲೂಯೆನ್ಸಾ ಅಥವಾ H1N1 ಅಂತ. ಇವಾಗ ಎಲ್ಲರ ಕಿವಿಗೂ ಅದೇ ಗುಯ್ಗುಡ್ತಾ ಇದೆ, ಯಾಕೆಂದ್ರೆ ಎಲ್ಲಾ ಕಡೆ ನ್ಯೂಸ್ ಅದೇ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕೋವಿಡ್ ಎಲ್ಲರಿಗೂ ಅನುಭವ ಆಗಿದೆ, ಎಲ್ಲರೂ ಅದ್ರ ಬಗ್ಗೆ ವ್ಯಾಕ್ಸಿನೇಷನ್ ಕೂಡ ತಗೊಂಡಿದೀವಿ. ನೆಕ್ಸ್ಟ್ ನಿಮೋನಿಯಾ. ಸೊ ಲೋವರ್ ಲಂಗ್ಸ್, ಶ್ವಾಸಕೋಶನ ಇನ್ವಾಲ್ವ್ ಮಾಡಿಕೊಂಡು ಇನ್ಫೆಕ್ಷನ್ ಸೋಂಕಾದ್ರೆ ನಾವು ಅದನ್ನ ನಿಮೋನಿಯಾ ಅಂತ ಕರಿತೀವಿ. ಸೊ ಯಾಕೆ ನಾವು ವಯಸ್ಸಾದವರಲ್ಲಿ ಇಷ್ಟೊಂದು ಅರಿವು ತಿಳುವಳಿಕೆ ಹೆಚ್ಚಿಸ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು? ಏನಕ್ಕೆ ಅಂದ್ರೆ, ಒಂದು ವಯಸ್ಸಾದವರಲ್ಲಿ 65ರಿಂದ ಮೇಲ್ಪಟ್ಟವರಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಇಮ್ಯುನಿಟಿ ಅಥವಾ ಇಮ್ಯೂನ್ ಸೆನೆಸೆನ್ಸ್, ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ವಯಸ್ಸಾದವರಲ್ಲಿ ಮತ್ತೆ ಮಕ್ಕಳು, ಚಿಕ್ಕ ಮಕ್ಕಳಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರುತ್ತೆ. ಸೊ ವಯಸ್ಸಾದವರಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಲಂಗ್ ಕೆಪಾಸಿಟಿ, ಲಂಗ್ ವಾಲ್ಯೂಮ್ಸ್, ಅದು ಕ್ರಮೇಣ ಕುಗ್ಗುತ್ತಾ ಬರುತ್ತೆ. ಸೊ ಶ್ವಾಸಕೋಶದ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಬರುತ್ತೆ.
ಕ್ಲಿಯರೆನ್ಸ್ ಮೆಕ್ಯಾನಿಸಮ್ಸ್, ಮ್ಯೂಕೋಸಿಲಿಯರಿ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ. ಏನಾರು ಇವಾಗ ನಮಗೆ ಕಫ ಎಲ್ಲ ಕಟ್ಟಿದ್ರೆ ಅದು ಬೇಗ ಗುಣ ಆಗಲ್ಲ, ಒಂದು ಸ್ವಲ್ಪ ದಿನ ಹೆಚ್ಚು ಮಟ್ಟಿಗೆ ಟೈಮ್ ತಗೊಂಡು ಗುಣ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಬೇರೆ ಕಾಯಿಲೆಗಳು ಅಥವಾ ಕ್ರಾನಿಕ್ ಇನ್ಫೆಕ್ಷನ್ಸ್ ಡಿಸೀಸಸ್ ಇರುತ್ತೆ, ಮಧುಮೇಹ ಮತ್ತೆ ಹೈಪರ್ ಟೆನ್ಷನ್ನು, ಮತ್ತೆ ಬೇರೆ ಇನ್ಯಾವ್ದಾರೋ ಸಂಬಂಧಿತ ಕಾಯಿಲೆಗಳೇ ಸ್ಟಿರಾಯ್ಡ್ಸ್ ತಗೋತಿರ್ಬೋದು, ಇಮ್ಯೂನೋ ಸಪ್ರೆಷನ್ ಅಂತ ಹೇಳ್ತೀವಿ ಅದಿರ್ಬೋದು, ಹಾರ್ಟ್ ಡಿಸೀಸು, ಲಂಗ್ ಡಿಸೀಸು ಅಥವಾ ಕಿಡ್ನಿ ಡಿಸೀಸ್, ಇನ್ಯಾವ್ದಾರೋ ತೊಂದರೆಗಳಿಂದ ಅವ್ರು ಬಳಲ್ತಿದ್ರೆ ಅದರಿಂದ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಸೋಂಕುಗಳು ಜಾಸ್ತಿ ಬೇಗ ನಮ್ಮನ್ನ ಇನ್ಫೆಕ್ಷನ್ಸ್ ಜಾಸ್ತಿ ಬೇಗ ಆಗ್ಬಿಡತ್ತೆ. ಅದಲ್ಲದೆ ಇನ್ಫೆಕ್ಷನ್ ಆದ್ರೆ ಅದರಿಂದ ಗುಣಮುಖರಾಗಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸೊ ಇದೆಲ್ಲ ಕಾರಣಗಳಿಂದ ವಯಸ್ಸಾದವ್ರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು, ಮತ್ತೆ ಅವರು ಅದಕ್ಕೆ ಸರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗತ್ತೆ. ಸೊ ಯಾವ ರೀತಿ ನಮ್ಗೆ ಈ ಸೋಂಕುಗಳು ಬರತ್ವೆ ಅಂದ್ರೆ ವೈರಸಸ್ ಅಥವಾ ವೈರಾಣು ಅಂತ ಹೇಳ್ತೀವಿ, ಅದು ಮತ್ತೆ ಬ್ಯಾಕ್ಟೀರಿಯಾ ಇಂದ ಬರುತ್ತೆ. ಸೊ ವೈರಸಸ್ ಅಲ್ಲಿ ಕಾಮನ್ ಆಗಿ ಯಾವ್ದು ಅಂದ್ರೆ ರೈನೋ ವೈರಸ್ ಅಂತ ಒಂದಿದೆ, ಅದು ಕಾಮನ್ ಕೋಲ್ಡ್, ಯಾವಾಗ್ಲೂ ನಮ್ಗೆ ಶೀತ ಜ್ವರ ಕಾಸ್ ಮಾಡೋದು ಈ ರೈನೋ ವೈರಸ್ ಅನ್ನೋದು. ಅದಲ್ದೆ ನಮ್ಗೆ ಅದನ್ನ ಫ್ಲೂ ವೈರಸ್ ಅಂತ ಕೂಡ ಕರಿತೀವಿ. ಅದಲ್ದೆ ನಮ್ಗೆ ಇನ್ಫ್ಲೂಯೆನ್ಸಾ ವೈರಸ್, ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್, ಹ್ಯೂಮನ್ ಮೆಟಾನಿಮೋ ವೈರಸ್, ಆ ಥರ ಬೇಕಾದಷ್ಟು ವೈರಸ್ಗಳಿವೆ. ಕೋವಿಡ್ ವೈರಸ್, ಸಾರ್ಸ್ ಕೋವಿ ಅಂತ ಕೂಡ ಹೇಳ್ತೀವಿ, ಅದೆಲ್ಲ ಕೂಡ ವೈರಸಸ್ಗೆ ಸಂಬಂಧಪಟ್ಟಿದ್ದು. ಬ್ಯಾಕ್ಟೀರಿಯಾಲಿ ನಮಗೆ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ ಅಂತ ಒಂದಿದೆ, ಹೆಚ್ ಇನ್ಫ್ಲೂಯೆನ್ಸಾ ಮತ್ತೆ ಮೊರಾಕ್ಸೆಲ್ಲಾ ಕೆಟರಾಲಿಸ್ ಅಂತ, ಇವೆಲ್ಲ ಬ್ಯಾಕ್ಟೀರಿಯಾ ಹೆಸರುಗಳು. ಅವೇನ್ ಮಾಡತ್ತೆ ಅಂದ್ರೆ ಅದು ನಿಮೋನಿಯಾದಂತ ಕಾಯಿಲೆನ ಕಾಸ್ ಮಾಡತ್ತೆ. ಸೊ ಬೋತ್ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಎರಡೂ ಇನ್ಫೆಕ್ಷನ್ ಮಾಡ್ಬೋದು. ಆದ್ರೆ ಈ ನಾರ್ಮಲ್ ಆಗಿ ನಾವು ಫ್ಲೂ, ಸೀಸನಲ್ ಫ್ಲೂ, ನೆಗಡಿ, ಶೀತ, ಕೆಮ್ಮು, ಜ್ವರ ಬರೋದು ವೈರಸಸ್ ಇಂದ ಕಾರಣ. ಬ್ಯಾಕ್ಟೀರಿಯಾ ಯಾವಾಗ ಇನ್ಫೆಕ್ಷನ್ ಮಾಡತ್ತೆ ಅಂದ್ರೆ ವೈರಸ್ ಇನ್ಫೆಕ್ಷನ್ ಆಗಿ ಅದು ಗುಣಮುಖರಾಗದೇ ಇದ್ದಾಗ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದರಿಂದ ಈ ಬ್ಯಾಕ್ಟೀರಿಯಾಗಳು ನಿಮೋನಿಯಾ ತರ ಇನ್ಫೆಕ್ಷನ್ ನ ಮಾಡತ್ತೆ. ಸೊ ನಿಮೋನಿಯಾ ಅಂದ್ರೇನು ಭಯ ಪಡುವಂಥದ್ದು ಏನೂ ಇಲ್ಲ, ಅದು ಲಂಗ್ ಇನ್ಫೆಕ್ಷನ್, ಶ್ವಾಸಕೋಶದ ಇನ್ಫೆಕ್ಷನ್, ಸೋಂಕು ಅಷ್ಟೇ. ಅದು ಬೇಗ ಕೆಲವರೆಲ್ಲ ಓಡಾಡ್ಕೊಂಡೇ ಇರ್ತಾರೆ, ಮಾತ್ರೆ ತಗೋತಾರೆ, ಆಂಟಿಬಯೋಟಿಕ್ಸ್ ತಗೋತಾರೆ, ಅವ್ರು ಗುಣಮುಖರಾಗ್ಬಿಡ್ತಾರೆ. ಬಟ್ ಕೆಲವ್ರಿಗೆ ನಿಮೋನಿಯಾ ಆದ್ರೆ, ಇವಾಗ ವಯಸ್ಸಾದವರು, ಬೆಡ್ ರಿಡನ್ನು ಅಂತವ್ರು ನಿಮೋನಿಯಾ ಆದ್ರೆ ಕೆಲವು ಸಲ ಹಾಸ್ಪಿಟಲೈಸ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಸೊ ವೈರಸಸ್ಗೆ ನಾವು ಆಂಟಿಬಯೋಟಿಕ್ಸ್ ಇಂದ ಟ್ರೀಟ್ ಮಾಡೋ ಅಷ್ಟಿಲ್ಲ. ಸೊ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಆಂಟಿಬಯೋಟಿಕ್ಸ್ ತಗೋಬೇಕು. ಸೊ ಯಾವಾಗ ನಮಗೆ ಕಾಮನ್ ಕೋಲ್ಡ್, ಶೀತ, ಜ್ವರ ಮತ್ತೆ ಇನ್ಫ್ಲೂಯೆನ್ಸಾ, H1N1 ತರ ಇನ್ಫೆಕ್ಷನ್ ಆಗುತ್ತೋ ಅವಾಗ ಆಂಟಿಬಯೋಟಿಕ್ ಅಗತ್ಯ ಇಲ್ಲ. ಸೊ ಹೋಗ್ಬಿಟ್ಟು ಮೆಡಿಸಿನ್ ಶಾಪ್ ಅಲ್ಲಿ ಮಾತ್ರೆ ತಗೊಂಡು ಆಂಟಿಬಯೋಟಿಕ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಅದರಿಂದ ಆಂಟಿಬಯೋಟಿಕ್ ಮಿಸ್ಯೂಸ್ ಆಗತ್ತೆ. ಸೊ ಸಾಧಾರಣವಾಗಿ ನಾವು ಕೆಮ್ಮು, ಶೀತಕ್ಕೆಲ್ಲ ಏನ್ ಇದು ಪರಿಹಾರ ತಗೋತೀವಿ ಅಂದ್ರೆ ಇವಾಗ ಆಂಟಿಪೈರೆಟಿಕ್ಸ್, ಇವಾಗ ಪ್ಯಾರಾಸಿಟಮಾಲ್ ಅಂತ ಮಾತ್ರೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದ್ ತಗೊಂಡ್ರೆ ಸಾಕಾಗತ್ತೆ. ಸೊ ಸಾಮಾನ್ಯವಾದ ಗುಣಲಕ್ಷಣಗಳೇನು ಈ ಕಾಮನ್ ಫ್ಲೂಗೆ ಅಂದ್ರೆ ಜ್ವರ, ಶೀತ, ಕೆಮ್ಮು ಮತ್ತೆ ಕಫ ಕಟ್ಟೋದು, ಗಂಟ್ಲು ನೋವು, ಕೆಲವರಿಗೆ ಬ್ರೀದಿಂಗ್ ಡಿಫಿಕಲ್ಟಿ, ಉಸಿರಾಟ ತೊಂದರೆ ಇರ್ಬೋದು, ವೀಕ್ನೆಸ್ಸು, ಶರೀರದಲ್ಲೆಲ್ಲ ಮೈಕೈ ನೋವು ಇರ್ಬೋದು, ಮತ್ತೆ ಲಾಸ್ ಆಫ್ ಅಪಟೈಟ್, ಹಶ್ವಾಗದೇ ಇರೋದು, ಇದೆಲ್ಲ ಕಾಮನ್ ಆಗಿ ಎಲ್ಲರಲ್ಲೂ ಬರೋ ಅಂಥದ್ದು ಸಿಂಪ್ಟಮ್ಸ್. ಎಲ್ಲರಿಗೂ ಈಗಾಗಲೇ ಅನುಭವ ಆಗೇ ಇರತ್ತೆ. ಮತ್ತೆ ವರ್ಷಕ್ಕೆ 1-2 ಸಲಿನಾರು ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಕಾಮನ್ ಆಗಿರುತ್ತೆ ಚಳಿಗಾಲ ಮತ್ತೆ ಮಳೆಗಾಲ ಬಂದಾಗ. ಸೊ ಇದಕ್ಕೆ ಸೋಂಕು ತಡೆಯಕ್ಕೆ ಏನೇನೆಲ್ಲ ಮಾಡ್ಬೋದು, ನಾವು ಯಾವ ಅಭ್ಯಾಸಗಳನ್ನ ಅಳವಡಿಸ್ಕೊಂಡ್ರೆ ಅದರಿಂದ ನಾವು ಗುಣಮುಖರಾಗ್ಬೋದು ಅಂದ್ರೆ, ಮೊದಲನೇದಾಗಿ ನಾವು ಕೈ ತೊಳೆಯೋ ವಿಧಾನ. ಎಲ್ಲರಿಗೂ ಕೋವಿಡ್ ಟೈಮಲ್ಲಿ ಸಾಕಷ್ಟು ಕೈ ತೊಳೆಯೋ ವಿಧಾನ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನಾನೊಂದ್ಸಲಿ ತೋರಿಸ್ಕೊಡ್ತೀನಿ. 6 ಸ್ಟೆಪ್ಸ್ ಆಫ್ ಹ್ಯಾಂಡ್ ಹೈಜೀನ್ ಟೆಕ್ನಿಕ್ ಅಂತ ಒಂದಿದೆ. ಸೊ ಅದು ನಮ್ಮ ವಿಶ್ವ ಆರೋಗ್ಯ ಕೇಂದ್ರ WHO ಇಂದ ಅದು 6 ಸ್ಟೆಪ್ ಟೆಕ್ನಿಕ್ ಅಳವಡಿಸ್ಕೊಂಡಿದೀವಿ. ಸೊ ಅದ್ ಹೇಗೆ ಅಂದ್ರೆ ಈ ತರ ಮಾಡಿ ಹ್ಯಾಂಡ್ ರಬ್ ಅಥವಾ ಹ್ಯಾಂಡ್ ಸೋಪ್ ಸೊಲ್ಯೂಷನ್ ಅಥವಾ ಸೋಪ್ ಮನೇಲಿ, ಸೊ ಒಂದ್ ಕೈ ಮೇಲೆ ಇನ್ನೊಂದ್ ಕೈ ಹಾಕೊಂಡು, ಸೊ ಯಾಕೆ ಈ ತರ ನಾವು 6 ಸ್ಟೆಪ್ಸ್ ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂದ್ರೆ,
ಅದು ಎಲ್ಲ ಏರಿಯಾಲು ನಮ್ಗೆ ಇನ್ಫೆಕ್ಷನ್ ಎಲ್ಲೆಲ್ಲಿ ಕೂತಿರತ್ತೆ ಅದು ಆ ಇನ್ಫೆಕ್ಷನ್ಸ್ನ ಹೊರಗೆ ಹಾಕಕ್ಕೆ ನಮ್ಗೆ ಈ ಹ್ಯಾಂಡ್ ಹೈಜೀನ್ ಟೆಕ್ನಿಕ್ ತುಂಬಾ ಅನುಕೂಲ. ಸೊ ದಿಸ್ ಇಸ್ ದ 6 ಸ್ಟೆಪ್ ಆಫ್ ಹ್ಯಾಂಡ್ ಹೈಜೀನ್ ಟೆಕ್ನಿಕ್. ಸೊ ಅದ್ರ ಜೊತೆಗೆ ಆಗ ಕೈ ತೊಳೆಯೋದ್ರ ಜೊತೆಗೆ ನಾವು ಲಸಿಕೆ ಪಡಿಬೇಕು. ಇನ್ಫ್ಲುಯೆನ್ಸಾ ವ್ಯಾಕ್ಸಿನು ಈಗಾಗಲೇ ಅದು ಮಾರ್ಕೆಟಲ್ಲಿ ರಿಲೀಸ್ ಆಗಿದೆ. ಸೊ ಅದನ್ನ ಯಾರು ತಗೊಂಡಿಲ್ವೋ ವರ್ಷಕ್ಕೆ ಒಂದ್ಸಲಿ ತಗೊಂಡ್ರೆ ಅದರಿಂದ ಸಿವಿಯಾರಿಟಿ ಆಫ್ ನಮಗೆ ಫ್ಲೂ ಅಥವಾ ಈ ಇನ್ಫ್ಲುಯೆನ್ಸಾ ಬಂದ್ರೆ ಸಿವಿಯಾರಿಟಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನಷ್ಟು ಕೆಲವು ಅಭ್ಯಾಸಗಳು ಅಂದ್ರೆ ಯಾವಾಗ್ಲೂ ಕೆಮ್ದಾಗ ಸೀನ್ದಾಗ ಬಾಯಿನ ಕವರ್ ಮಾಡ್ಕೋಬೇಕು. ಸೊ ಅದಕ್ಕೆ ಹಿಂಗಿಟ್ಕೊಂಡು ನಾವು ಕೆಮ್ಮದು ಸೀನದು ಮಾಡಿದ್ರೆ ಅದರಿಂದ ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗೋದು ಸೋಂಕಾಗೋದು ತಡೆಗಟ್ಬೋದು. ಅದಲ್ಲದೆ ನಮ್ದು ಕರವಸ್ತ್ರ ಅಥವಾ ಹ್ಯಾಂಡ್ ಕರ್ಚೀಫ್ ಅಥವಾ ಕೈನ ಕವರ್ ಮಾಡ್ಕೋಬೇಕು. ಆ ತರ ಏನಾರು ನಮ್ಗೆ ಡ್ರಾಪ್ಲೆಟ್ಸ್ ಕೈ ಮೇಲೆ ಬಿದ್ರೆ ಅದನ್ನ ಕೈ ತೊಳ್ಕೊಂಡ್ಬಿಟ್ರೆ ಆವಾಗ ಬೇರೆ ನಾವು ಫ್ರೀಕ್ವೆಂಟ್ಲಿ ಟಚ್ ಸರ್ಫೇಸಸ್ ಅಥವಾ ಈ ಟೇಬಲ್ಲು ಬೆಂಚು ಮೊಬೈಲು ಡೋರ್ ನಾಬು ಮತ್ತೆ ಟಾಯ್ಲೆಟ್ ಅಲ್ಲಿ ನಾವು ಹ್ಯಾಂಡ್ ಇಟ್ಟಿರ್ತೀವಿ ಅದೆಲ್ಲ ಮುಟ್ಟಿದಾಗ ಅಲ್ಲಿ ಇನ್ಫೆಕ್ಷನ್ ಇರೋ ಸಾಧ್ಯತೆಗಳಿದೆ. ಸೊ ಅದನ್ನ ತಡೆಗಟ್ಟಕ್ಕೆ ತಕ್ಷಣ ಕೈ ತೊಳ್ಕೋಬೇಕು. ನೆಕ್ಸ್ಟ್ ಯಾರಿಗಾರೋ ಈ ತರ ಸಿಂಪ್ಟಮ್ಸ್ ಎಲ್ಲ ಇದ್ರೆ ಅವರು ಆದಷ್ಟು ಬೇರೆ ಅವರಿಂದ ಮಿನಿಮಮ್ 6 feet ಡಿಸ್ಟೆನ್ಸ್ ಇಟ್ಕೊಂಡ್ರೆ ಇನ್ನೊಬ್ರಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಕಡಿಮೆ. ಇದ್ರ ಜೊತೆಗೆ ಮನೆಯೊಳಗೆ ಒಳ್ಳೆ ಉತ್ತಮವಾದ ಗಾಳಿ ಓಡಾಡಕ್ಕೆ ಅವಕಾಶ ಮಾಡ್ಕೋಬೇಕು. ಕಿಟಕಿಗಳೆಲ್ಲ ತೆಗೆದಿಟ್ಕೋಬೇಕು. ಸೊ ಅದರಿಂದ ಕೂಡ ಬೇಗ ಗುಣಮುಖರ ಆಗ್ಬೋದು. ಸೊ ಇದು ಕೆಲವು ಸರಳ ಅಭ್ಯಾಸಗಳು ನಾವು ರೊಟೀನ್ ಆಗಿ ಅಳವಡಿಸ್ಕೋಬಹುದು. ಜ್ವರ ನೆಗಡಿ ಕೆಮ್ಮು ಬಂದ್ರೆ ಅಂತಲ್ಲ, ರೊಟೀನ್ ಆಗಿ ಮಾಡ್ಕೊಂಡ್ರು ಇದು ಒಳ್ಳೇದಾಗತ್ತೆ. ಇದ್ರ ಜೊತೆಗೆ ವಯಸ್ಸಾದವರಲ್ಲಿ 65ರಿಂದ ಮೇಲ್ಪಟ್ಟವರಲ್ಲಿ ಲಸಿಕೆನೂ ಇಂಪಾರ್ಟೆಂಟ್ ಆಗತ್ತೆ. ಸೊ ವ್ಯಾಕ್ಸಿನೇಷನ್ ಮೋರ್ ದೆನ್ 65 yearsಗೆ ಮತ್ತೆ ಯಂಗ್ ಚಿಲ್ಡ್ರನ್ಗೆ ವ್ಯಾಕ್ಸಿನೇಷನ್ ಹೇಳಿದೆ ಗೌರ್ಮೆಂಟು. ಸೊ ಅದು ಒಳ್ಳೇದು. ಸೊ ಲಸಿಕೆ ಸೋಂಕನ್ನ ಸಂಪೂರ್ಣವಾಗಿ ತಡೆಯಲ್ಲ, ಅಂದ್ರೆ ಸಿವಿಯಾರಿಟಿನ ಒಂದು ಕಡಿಮೆ ಮಾಡತ್ತೆ ಹೊತ್ತು ಪೂರ್ಣ ನಾವು ವ್ಯಾಕ್ಸಿನ್ ತಗೊಂಡ್ರೆ ನಮ್ಗೆ ಇನ್ಫೆಕ್ಷನ್ನೇ ಬರಲ್ಲ ಆ ತರ ಇಲ್ಲ. ಇನ್ಫೆಕ್ಷನ್ ಬರೋ ಸಾಧ್ಯತೆ ಮೈಲ್ಡ್ ಆಗಿ ಬಂದು ಹೊಟ್ಟೋಗತ್ತೆ, ಸಿವಿಯಾರಿಟಿ ಕಡಿಮೆ ಆಗತ್ತೆ. ಆಮೇಲೆ ಒಂದು 70ರಿಂದ 80% ಅಷ್ಟು ಇನ್ಫೆಕ್ಷನ್ ಸಿವಿಯಾರಿಟಿ ಕಡಿಮೆ ಆಗತ್ತೆ. ಪೂರ್ತಿ 100% ನಾವು ವ್ಯಾಕ್ಸಿನ್ ತಗೊಂಡಿದೀವಿ ಫುಲ್ ಪ್ರೊಟೆಕ್ಷನ್ ಇದೆ ನಮ್ಗೆ ಅನ್ನೋ ಹೇಳಕ್ಕೆ ಬರಲ್ಲ. ಸೊ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಅದೆಲ್ಲಾನು ಕಡಿಮೆ ಮಾಡ್ಕೋಬಹುದು. ಸೊ ವ್ಯಾಕ್ಸಿನೇಷನ್ ಯಾವ್ದ್ಯಾವ್ದಿದ್ಯಪ್ಪ ಎಲ್ಡರ್ಲಿಗೆ ಅಂದ್ರೆ ಫಸ್ಟ್ ಫ್ಲೂ ವ್ಯಾಕ್ಸಿನ್. ಸೊ ಫ್ಲೂ ವ್ಯಾಕ್ಸಿನ್ ಇಯರ್ಲಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಒನ್ಸ್ ಅ ಇಯರ್ 1 dose ತಗೋಬೇಕು. ಯೂಶಲಿ ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಗೌರ್ಮೆಂಟ್ ಇಂದ ರಿಲೀಸ್ ಆಗತ್ತೆ. ಸೊ ಅಬಾಟ್ ಅಂತ ಕಂಪನಿ ಈಗಾಗಲೇ 2-3 ದಿವಸದ ಹಿಂದೆನೆ ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಈ ಉಸಿರಾಟದ ತೊಂದರೆಗಳು ಬೇಗ ಶೀತ ನೆಗಡಿ ಕೆಮ್ಮು ಅದೆಲ್ಲ ಆಗೋ ಚಾನ್ಸಸ್ ಇದೆ, ಬೇಗ ಹುಷಾರ್ ತಪ್ತಿರ್ತಾರೆ ಅಂತವ್ರು ಈ ಲಸಿಕೆಯನ್ನು ತಗೊಂಡ್ರೆ ಸೊ ಸಿವಿಯಾರಿಟಿ ಕಡಿಮೆ ಮಾಡ್ಕೋಬಹುದು. ಅದ್ರ ಜೊತೆಗೆ ನಾವೆಲ್ಲ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದೀವಿ 3 dose ಈಗಾಗ್ಲೇ. ಸೊ ಕೋವಿಡ್ ವ್ಯಾಕ್ಸಿನ್ ಯಾವಾಗ ತಗೋಬೇಕು ಅಂದ್ರೆ ಗೌರ್ಮೆಂಟ್ ಅವ್ರ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ, ಅವಾಗ ತಗೋಬೇಕಾಗತ್ತೆ. ಅವಾಗ ಪ್ಯಾಂಡಮಿಕ್ ಅಂತ ಆಗಿದ್ದಾಗ ತಗೊಂಡಿದೀವಿ ನಾವು. ಸೊ ಸದ್ಯಕ್ಕೆ ಕೋವಿಡ್ ಭಯ ಇಲ್ಲ. ನೆಕ್ಸ್ಟ್ ನ್ಯೂಮೋಕಾಕಲ್ ವ್ಯಾಕ್ಸಿನ್. ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ನಾನು ಆಗ್ಲೇ ಹೇಳ್ದಂಗೆ ಅದು ನಿಮೋನಿಯಾ ಕಾಸ್ ಮಾಡುತ್ತೆ. ಅದ್ರ ಜೊತೆಗೆ ಅದು ಮೆನಿಂಜೈಟಿಸ್ ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್ ಅಂತ ಕೂಡ ಇನ್ಫೆಕ್ಷನ್ ಮಾಡ್ಬೋದು. ಸೊ ನಿಮೋನಿಯಾ ಸಿವಿಯಾರಿಟಿ ಕಡಿಮೆ ಮಾಡಕ್ಕೆ ಬೇರೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರೋಂಥ ವಯಸ್ಸಾದವರು ಇದನ್ನ ತಗೊಂಡ್ರೆ ಇದರಿಂದಾನು ಕೂಡ ಲಂಗ್ ಇನ್ಫೆಕ್ಷನ್ಸ್ ಆಗೋದು ಸಿವಿಯಾರಿಟಿ ಆಗೋದು ಕಡಿಮೆ ಆಗತ್ತೆ. ಸೊ ಅದರಲ್ಲಿ 2-3 ವೆರೈಟೀಸ್ ಇದೆ. PCV 15, PCV 20, PCV 23 ಆ ತರ ಇದೆ. ಅದು ನಾರ್ಮಲಿ ಕೊಡೋದು PPSV 23 ವ್ಯಾಕ್ಸಿನ್ ಕೊಡ್ತಾರೆ. ಅದು 5 ವರ್ಷಕ್ಕೆ ಒಮ್ಮೆ ತಗೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಏನಾರ ಗಾಯ ಆ ತರ ಆಗಿದ್ರೆ ಯೂಶಲಿ ಈ ಟಿಟಾನಸ್ ಟಿಡ್ಯಾಪ್ ಅಂತ ತಗೊಂಡಿರ್ತೀವಿ. ಅದು ಅಕಸ್ಮಾತ್ ತಗೊಂಡಿಲ್ಲ ಅಂದ್ರೆ 10 ವರ್ಷಕ್ಕೊಮ್ಮೆ ತಗೊಂಡ್ರೆ ಅದು ಈ ಗಾಯಗಳು ಟಿಟಾನಸ್ ಇಂದ ಏನಾದ್ರು ತೊಂದರೆ ಆಗೋ ಚಾನ್ಸಸ್ ನ ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೆ ಸರ್ಪಸುತ್ತು ಅಂತ ಹೇಳ್ತೀವಿ, ಹರ್ಪಿಸ್ ಅಂತ, ಅದಕ್ಕೂ ಕೂಡ ವ್ಯಾಕ್ಸಿನ್ ಇದೆ. ಸೊ ಅದನ್ನ ತಗೊಂಡ್ರೆ
ವಯಸ್ಸಾದವರಲ್ಲಿ ಅಕಸ್ಮಾತ್ ಈ ತರ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಬಂದ್ರೆ ಅದನ್ನು ಸಿವಿಯಾರಿಟಿ ಕಡಿಮೆ ಮಾಡುತ್ತೆ. ಸೊ ಇದೆಲ್ಲ ವ್ಯಾಕ್ಸಿನ್ಸ್ ವಯಸ್ಸಾದವರಲ್ಲಿ ಅಳವಡಿಸಿದೆ, ಆದ್ರೆ ಇದೆಲ್ಲಾನು ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇದು ಮಕ್ಕಳಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ ಅಂತ ಇದೆ, ಅದರಲ್ಲಿ ಫ್ರೀ ವ್ಯಾಕ್ಸಿನ್ಸ್ ಕೊಡ್ತಾರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಗೌರ್ಮೆಂಟ್ ಇಂದ. ಆದ್ರೆ ವಯಸ್ಸಾದವರಲ್ಲಿ ಇದು ಆಪ್ಷನಲ್ ಅಂತ ಮಾಡಿದ್ದಾರೆ. ಯಾರಿಗೆ ಸಿವಿಯಾರಿಟಿ ಕಡಿಮೆ ಮಾಡ್ಕೋಬೇಕು, ನಾವು ವೆಲ್ ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂತ ಇದೆಯೋ ಅವ್ರು ಈ ಲಸಿಕೆಗಳನ್ನ ಆಪ್ಟ್ ಮಾಡಿ ತಮ್ಮ ಫ್ಯಾಮಿಲಿ ಫಿಸಿಷಿಯನ್ಸ್ ಹತ್ರ ಹೋಗಿ ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗತ್ತೆ. ನೆಕ್ಸ್ಟ್ ಸ್ವಲ್ಪ ಈ H1N1 ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಿನ್ನೆ ಕೂಡ ನ್ಯೂಸ್ ಅಲ್ಲಿ ಬಂತು, ಸಾಕಷ್ಟು ಕೇಸಸ್ ಬೆಂಗಳೂರಲ್ಲಿ ಇದೆ ಅಂತ, 4,000 ಮೇಲೆ ಬೆಂಗಳೂರಲ್ಲಿ ಕೇಸಸ್ ಇದೆ, ಹರಡ್ತಾ ಇದೆ ಎಲ್ಲಾ ಕಡೆ ಅಂತ. ಸೊ ಇದೂನು ಕಾಮನ್ ಫ್ಲೂ ತರಾನೇ ಇರುತ್ತೆ. ನಮ್ಗೆ ಕೋವಿಡ್, H1N1, ಕಾಮನ್ ಕೋಲ್ಡ್, ಕಾಮನ್ ಫ್ಲೂ ಯಾವ್ದ್ರಿಂದ ಸಿಂಪ್ಟಮ್ಸ್ ಬೇರೆ ಅಂತ ಅನ್ಸಲ್ಲ. ಎಲ್ಲ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಈ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಸೊ ಎಲ್ಲ ಕೆಮ್ಮು ಬರೋದು, ನೆಗಡಿ ಬರೋದು, ಮತ್ತೆ ಮೈಕೈ ನೋವು, ಜ್ವರ, ತಲೆನೋವು, ಸುಸ್ತು, ಕೆಲವು ಸಲ ಲಾಸ್ ಆಫ್ ಸೆನ್ಸ್ ಆಫ್ ಟೇಸ್ಟ್ ಅಂಡ್ ಸ್ಮೆಲ್. ಸೊ ಇದು ವಾಸನೆ ಗೊತ್ತಾಗದೆ ಇರೋದು, ಟೇಸ್ಟ್ ಗೊತ್ತಾಗದೆ ಇರೋದು, ಆ ತರ ಕೂಡ ಸಿಂಪ್ಟಮ್ಸ್ ಇರ್ಬೋದು. ಕೆಲವರಲ್ಲಿ ನಾಸಿಯಾ, ವಾಮಿಟಿಂಗ್, ಮತ್ತೆ ಡಯೇರಿಯಾ ಕೂಡ ಆಗ್ಬೋದು. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್. ಸೊ H1N1 ಅಂತ ಯಾಕಪ್ಪ ಕರಿತೀವಿ ನಾವು? ಸ್ವೈನ್ ಫ್ಲೂ ಅಂದ್ರೆ ಏನು ಅಂದ್ರೆ ಅದು ಹಂದಿ ಜ್ವರ ಅಂತ ಹೇಳೋದು. H1N1 ಅಂದ್ರೆ ಅದು ಕೆಲವು ಪ್ರೋಟೀನ್ಸ್ ಇದೆ ಆ ವೈರಸ್ ಮೇಲೆ. ಸೊ ಅದು ಮೆನಿ ಟೈಪ್ಸ್ ಆಫ್ ಪ್ರೋಟೀನ್ಸ್ ಇರೋದ್ರಿಂದ ಅದಕ್ಕೆ ಒಂದು ನಂಬರ್ ಕೊಡ್ತಾರೆ. ಸೊ ಅದು ಯಾವುದು ನಮ್ಮ ಪರಿಸರದಲ್ಲಿ, ವಾತಾವರಣದಲ್ಲಿ ಇರುತ್ತೋ ಅದಕ್ಕೆ ನಾವು H1N1. ಅದೇ ತರ H3N2 ಮತ್ತೆ H5N1 ಏವಿಯನ್ ಫ್ಲೂ, ಬರ್ಡ್ ಫ್ಲೂ, ಆ ತರ ಎಲ್ಲ ಬೇಕಾದಷ್ಟು ಇನ್ಫ್ಲುಯೆನ್ಸಾ ವೈರಸ್ಗಳು ಇವೆ. ಸೊ ಇನ್ಫ್ಲುಯೆನ್ಸಾಲೆ ಅದು ಟೈಪ್ ಎ ನಲ್ಲಿ ಈ ತರ H1N1, H3N2, H5N1 ಅದೆಲ್ಲ ಇನ್ಫ್ಲುಯೆನ್ಸಾ ಟೈಪ್ ಎ ನಲ್ಲಿ ಬರೋ ಅಂತ ಸಬ್ ಟೈಪ್ಸ್ ಅಥವಾ ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಸೊ ಈ H1N1 ಅನ್ನೋದಕ್ಕೆ ಗಾಬರಿ ಪಡೋದೇನು ಬೇಡ. ಅದು ಹಂದಿಲೂನು ಆ ತರ ಜ್ವರ ಬಂದಿದೆ, ಕಾಣಿಸ್ಕೊಂಡಿದೆ. ಮನುಷ್ಯನಲ್ಲೂ ಅದೇ ತರ ಜ್ವರ ಮತ್ತೆ ಶೀತ, ಕೆಮ್ಮು, ನೆಗಡಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂದಿನೂ ಇನ್ಫೆಕ್ಟ್ ಮಾಡ್ಬೋದು, ಅದಕ್ಕೆ ಅದನ್ನ ಹಂದಿ ಜ್ವರ ಅಂತ ಕರೆದು ಬಿಟ್ರು. ಸೊ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಇಟ್ ಇಸ್ ಸಿಮಿಲರ್ ಟು ಕಾಮನ್ ಕೋಲ್ಡ್, ಫ್ಲೂ, ಇನ್ಫ್ಲುಯೆನ್ಸಾ ಅಥವಾ ಫ್ಲೂ ಇನ್ಫೆಕ್ಷನ್ ಅಥವಾ ಫ್ಲೂ ವೈರಸ್ ಅಂತಾನೆ ಹೇಳ್ತೀವಿ. ಸೊ ಇದರಲ್ಲೂ ಸಿಮಿಲರ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ, ಒಂದೇ ತರ ಪ್ರೆಸೆಂಟ್ ಮಾಡತ್ತೆ. ಆದ್ರೆ ಕೆಲವು ಸಲ ಸಿವಿಯಾರಿಟಿ ಜಾಸ್ತಿ ಆದಾಗ ನಾವು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದು 90 to 95% ಮೈಲ್ಡ್ ಆಗಿ ಬಂದು ಹೊಟ್ಟೋಗತ್ತೆ. ಕೆಲವರು ಒಂದು 5% ಜನಕ್ಕೆ ಈ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಏನ್ ಹೇಳ್ತಿದ್ದೆ ಅದು ಇದ್ದಾಗ, ಡಯಾಬಿಟಿಸು, ಹೈಪರ್ ಟೆನ್ಷನ್ನು ಮತ್ತೆ ಬೇರೆ ತೊಂದರೆಗಳು, ಕಾಯಿಲೆಗಳು ಇದ್ದಾಗ ಸಿವಿಯಾರಿಟಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಅದನ್ನ ಮಾಡ್ರೇಟ್ ಅಂತ ಹೇಳ್ತೀವಿ. ಇನ್ ಕೆಲವ್ರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗ್ಬೋದು 1% ಜನಕ್ಕೆ. ಸೊ ಅಂತವ್ರಿಗೆ ಸಿವಿಯರ್ ಇನ್ಫೆಕ್ಷನ್. ಸೊ ಅದನ್ನ ಗ್ರೇಡಿಂಗ್ ಕೂಡ ಮಾಡಿದೀವಿ, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ. ಕ್ಯಾಟಗರಿ 1 ಅನ್ನೋದು ಮೈಲ್ಡ್ ಆಗಿ ಬಂದು ಹೊಟ್ಟೋಗತ್ತೆ. ಕ್ಯಾಟಗರಿ 2 ಅಂದ್ರೆ ಮಾಡ್ರೇಟ್ ಆಗಿರತ್ತೆ, ಕೆಲವ್ರಿಗೆ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಸಿವಿಯರ್ ಅಂದ್ರೆ ಕ್ಯಾಟಗರಿ 3 ಅಂತ ಹೇಳ್ತೀವಿ. ಸೊ ಪ್ರಿಕಾಷನ್ಸ್ ಬಂದು ಸೇಮ್ ಇದೆ ಎಲ್ಲದಕ್ಕೂ. ಪ್ರಿಕಾಷನ್ಸ್ ಏನು ಅಂದ್ರೆ ಅದೇ ಕೈ ತೊಳೆಯೋದು, ಅವಾಗ ಕೈ ತೊಳ್ಕೊತಾ ಇರ್ಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಆ ಡ್ರಾಪ್ಲೆಟ್ಸ್ ನಾವು ಕೆಮ್ದಾಗ, ಸೀನ್ದಾಗ ಎಲ್ಲೆಲ್ಲಿ ಬೀಳತ್ತೋ ಆ ಸರ್ಫೇಸಸ್ ನ ಕ್ಲೀನ್ ಮಾಡ್ಕೋತಾ ಇರ್ಬೇಕು. ಮತ್ತೆ ಕೈ ತೊಳೆಯೋದು, ಮಾಸ್ಕ್, ಹೊರಗಡೆ ಕ್ರೌಡೆಡ್ ಪ್ಲೇಸಸ್ಗೆಲ್ಲ ಹೋದಾಗ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು. ಮತ್ತೆ ಒಂದ್ಸಲಿ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾದ್ರೆ ತಮ್ಮನ್ನ ತಾವು ಐಸೋಲೇಟ್ ಮಾಡಿಕೊಂಡು ಸ್ವಲ್ಪ ದಿವಸ, 3-4 ದಿವಸ ದೂರ ಇದ್ರೆ ಬೇರೆಯವ್ರಿಗೂ ತೊಂದರೆ ಹರಡೋದಿಲ್ಲ. ಸೊ ಯಾವಾಗಿಂದ ಇದು ಇನ್ಫೆಕ್ಷನ್ ಇರುತ್ತೆ ಅಂದ್ರೆ 1 ದಿವಸ ಹಿಂದೆ ವೈರಸ್ ಎಂಟರ್ ಆಗಿ 1 ದಿವಸ ಹಿಂದಿಂದ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ 3-4 ದಿನ ಅದು ಇನ್ಫೆಕ್ಷಿಯಸ್ ಸ್ಟೇಟ್. ಸೊ ಅದಕ್ಕೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇದೆ. ನಮ್ಗೆ H1N1ಗೆ 1 to 4 days, 1 to 4 days ಅದು ಇನ್ಫೆಕ್ಷಿಯಸ್ ಪೀರಿಯಡ್. ಬಟ್ ನಮ್ಗೆ ಪೂರ್ತಿ ಕಾಯಿಲೆ ಅಥವಾ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗಕ್ಕೆ 1 ವಾರದಿಂದ 10 ದಿವಸದವರೆಗೂ ಬೇಕಾಗುತ್ತೆ.
ಕಾಮನ್ ಫ್ಲೂಗೆ 1 ರಿಂದ 3 ದಿವಸದಲ್ಲಿ ನಮಗೆ ಇನ್ಫೆಕ್ಷನ್ ಬಂದ್ಬಿಡತ್ತೆ. H1N1ಗೂ 1 ರಿಂದ 3 ದಿವಸದಲ್ಲಿ ಬರುತ್ತೆ. ಕೋವಿಡ್ಗೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ 14 ದಿವಸವರೆಗೂ ಹೇಳ್ತೀವಿ. ಸೊ ಅಲ್ಲಿವರೆಗೂ ಇನ್ಫೆಕ್ಷಿಯಸ್. ಸೊ ಎಲ್ಲಾನು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದಾನೇ ಹರಡತ್ತೆ. ಆದ್ರೆ ಕೋವಿಡ್ ತುಂಬಾ ಇನ್ಫೆಕ್ಷಿಯಸ್. ಇವಾಗ ಬೆಂಗಳೂರಲ್ಲಿ ಯಾಕಪ್ಪ ಈ ತರ ಆಗ್ತಾ ಇದೆ ಅಂದ್ರೆ, ಅದು ಈ ಪರ್ಟಿಕ್ಯುಲರ್ ಸ್ಟ್ರೈನ್ H1N1 ವಾತಾವರಣದಲ್ಲಿ ಇರೋದು, ಅದು ಯಾವಾಗ್ಲೂ ಚೇಂಜಸ್ ಆಗ್ತಾನೇ ಇರುತ್ತೆ. ಅದಕ್ಕೆ ಪಾಯಿಂಟ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಗುಣಗಳನ್ನ ಚೇಂಜ್ ಮಾಡ್ಕೋತಾ ಇರುತ್ತೆ ಈ ಅದ್ರದ್ದು ಜಿನೋಮ್ ಅಲ್ಲಿ. ಸೊ ಅದರಿಂದ ನಾವು ಪ್ರತಿ ವರ್ಷ ಹೊಸ ಹೊಸ ವ್ಯಾಕ್ಸಿನ್ಸ್ ರಿಲೀಸ್ ಆಗುತ್ತೆ, ತಗೋತಾ ಇರಬೇಕು. ಮತ್ತೆ ಆ ಪಾಯಿಂಟ್ ಮ್ಯೂಟೇಷನ್ಸ್ ಇಂದ ಅದು ಇನ್ಫೆಕ್ಷಿಯಸ್ ನೇಚರ್ ಒಂಚೂರು ಚೇಂಜ್ ಆದ್ರೂ ಅದು ಇನ್ಫೆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಅದಕ್ಕೆ ರೆಸ್ಪಿರೇಟರಿ ಹೈಜೀನ್ ಅಥವಾ ರೆಸ್ಪಿರೇಟರಿ ಎಟಿಕ್ವೆ ಅಂತ, ಉಸಿರಾಟದ ಸ್ವಚ್ಛತೆ ಅಂತ ಹೇಳ್ತೀವಿ. ಸೊ ಈಗಾಗ್ಲೇ ನಾನು ಹೇಳಿದ್ದೀನಿ. ಸೊ ಕೆಮ್ಮದಾಗ ಸೀನ್ದಾಗ ಬೇರೆಯವ್ರಿಗೆ ಹರಡದೇ ಇರೋ ತರ ಕೈ ಆದಷ್ಟು ಹಿಂಗೆ ಇಟ್ಕೊಂಡು ಮಾಡೋದು, ಅಥವಾ ಹಿಂಗೆ ಟಿಶ್ಯೂನಲ್ಲಿ ಇಟ್ಕೋಬೇಕು. ಆ ಟಿಶ್ಯೂನ್ ಕೂಡ ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡಬೇಕು. ಸೊ ಅದೆಲ್ಲ ಮುಖ್ಯ ಅಂಶಗಳಾಗತ್ತೆ. ಸೊ ಟಿಶ್ಯೂ ಬಳಸಿದಾಗ ಅದನ್ನ ಬಾಯಿ ಮುಚ್ಕೊಂಡು ಅದನ್ನ ಕರೆಕ್ಟ್ ಆಗಿ ಜಾಗಕ್ಕೆ ಹಾಕಬೇಕು. ತಕ್ಷಣ ಸೋಪಿಂದ ಕೈ ತೊಳ್ಕೊಬೇಕು. ಆಮೇಲೆ ದೂರ ಎಲ್ಲಾರು ಕ್ರೌಡೆಡ್ ಪ್ಲೇಸಸ್, ಯಾವ್ದಾರೋ ಸಭೆ ಸಮಾರಂಭಗಳಿಗೆ ಹೋದಾಗ ಆದಷ್ಟು ದೂರ ಇರಬೇಕು, ಮಾಸ್ಕ್ ಧರಿಸ್ಬೇಕು. ಅದರಿಂದ ಬೇರೆಯವ್ರಿಗೆ ಹರಡೋದು ಕಡಿಮೆ ಆಗುತ್ತೆ. ಸೊ ಮನೆಯಲ್ಲಿ ಏನೇನ್ ಮಾಡ್ಬೋದು ನಾವು, ಸರಳ ಆರೈಕೆಗಳು ಏನೇನ್ ಮಾಡ್ಕೋಬಹುದು ಅಂದ್ರೆ, ವಿಶ್ರಾಂತಿ, ರೆಸ್ಟ್ ತುಂಬಾ ಇಂಪಾರ್ಟೆಂಟು. ಸಾಕಷ್ಟು ಉಗರ್ ಬೆಚ್ಚ ನೀರು ಕುಡಿದ್ರೆ ಒಳ್ಳೇದು. ಯಾಕೆ ಅಂದ್ರೆ ಡಿಹೈಡ್ರೇಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಿಂಪ್ಟಮ್. ಆಮೇಲೆ ವೈರಸ್ಸು ಏನಪ್ಪಾ ಅಂದ್ರೆ, ಕೋಲ್ಡ್ ಕಂಡೀಷನ್ಸ್ ಅಲ್ಲಿ ವೈರಸ್ಸು ಯಾವಾಗ್ಲೂ ಜಾಸ್ತಿ ಹೊತ್ತು ಉಳ್ಕೊಂಡಿರುತ್ತೆ. ಆದ್ರೆ ಸ್ವಲ್ಪ ಅದು ಉಷ್ಣಾಂಶ ಜಾಸ್ತಿ ಆದ್ರೆ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆ 56 ಡಿಗ್ರಿ 43 ಡಿಗ್ರಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದಂಗೆ ವೈರಸ್ ಸತ್ತು ಹೋಗ್ಬಿಡತ್ತೆ. ಸೊ ಆದ್ರಿಂದ ಆದಷ್ಟು ಉಗುರು ಬೆಚ್ಚಿನ ನೀರು ಕುಡಿಯೋದು, ಮತ್ತೆ ಬಾಗಿಲುಗಳು ಕಿಟಕಿಗಳು ಸ್ವಲ್ಪ ತೆಕ್ಕೊಂಡು ಗಾಳಿ ಓಡಾಡೋ ತರ ಮಾಡಿ, ಆದಷ್ಟು ತುಂಬಾ ಕೋಲ್ಡ್ ಟೆಂಪರೇಚರ್ಸ್ ಅಲ್ಲಿ ಇದ್ರೆ ಆವಾಗ ಆ ವೈರಸ್ ಇನ್ನೂ ಅಲೈವ್ ಆಗಿ ಅಲ್ಲೇ ಇರುತ್ತೆ. ಇದ್ರ ಜೊತೆಗೆ ಸೂಪು, ಕಷಾಯ, ಆ ತರ ನಾವು ಮನೇಲಿ ಏನೇನ್ ಆರೈಕೆಗಳು ಮಾಡ್ಕೋತೀವೋ ಅದು ಕೂಡ ಸೇವಿಸ್ಬೋದು. ಮತ್ತೆ ಗಂಟ್ಲು ನೋವಿದ್ರೆ ನಾವು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಅದರಿಂದ ಗಂಟ್ಲು ಮುಕ್ಕಿಸಿದ್ರೆ ಆ ಫ್ಯಾರಂಜೈಟಿಸ್, ಗಂಟ್ಲು ನೋವು, ಸೋರ್ ಥ್ರೋಟ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ನಾವು ಅಳವಡಿಸ್ಕೋಬಹುದು. ಆದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಒಳ್ಳೇದಲ್ಲ. ತೀರಾ ನಮ್ಗೇನಾದ್ರು ತೊಂದರೆಗಳಾದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಫಿಸಿಷಿಯನ್ ಅಥವಾ ಡಾಕ್ಟರ್ ಸಲಹೆ ಪಡೆದು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಯಾವಾಗ ನಾವು ವೈದ್ಯರನ್ನು ಕಾಣಬೇಕು ಅಥವಾ ರೆಡ್ ಸೈನ್ಸ್ ಅಥವಾ ರೆಡ್ ಫ್ಲಾಗ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಯಾವಾಗ ಇದು ಮಾಡ್ಬೇಕಾಗತ್ತೆ, ತುಂಬಾ ಉಸಿರಾಟದಲ್ಲಿ ತೊಂದರೆ, ಸೊ ಮೇಲುಸಿರು ಬಂದಂಗಾಗೋದು, ರೆಸ್ಪಿರೇಟರಿ ರೇಟ್ ಜಾಸ್ತಿ ಆಗತ್ತೆ, ಎದೆ ನೋವು ಕಾಣಿಸ್ಕೋಬಹುದು, ಮತ್ತೆ ತುಟಿ ಅಥವಾ ಮುಖ ನೀಲಿ ಬಣ್ಣಕ್ಕೆ ತಿರುಗತ್ತೆ. ಯಾಕೆ ಅಂದ್ರೆ ಆಕ್ಸಿಜನ್ ಸಪ್ಲೈ ನಮ್ಗೆ ಲಂಗ್ಸ್ಗೆ ಸರಿಗ ಆಗ್ತಿರಲ್ಲ. ಸೊ ಅದರಿಂದ ನೀಲಿ ಕಟ್ಟೋದು, ಮತ್ತೆ ತೀವ್ರ ಗೊಂದಲ ಅಥವಾ ಎಚ್ಚರ, ಒಂಥರ ಕಾನ್ಶಿಯಸ್ನೆಸ್ ಸರಿಗಿಲ್ದೇ ಇರೋದು, ಅಲರ್ಟ್ ಆಗಿಲ್ದೇ ಇರೋದು ಅಂತಲ್ಲ, ಆ ತರ ಸಂದರ್ಭದಲ್ಲಿ, ಮತ್ತೆ ಫೀವರ್ ಮೋರ್ ದನ್ 1 or 2 ಡಿಗ್ರೀಸ್ ಆ ತರ ಇದ್ದಾಗ ನಾವು ವೈದ್ಯರನ್ನ ಕಾಣ್ಬೇಕಾಗತ್ತೆ. ಸೊ ಈ ಗುಣಲಕ್ಷಣಗಳೆಲ್ಲ ಇದ್ದಾಗ ನಾವು ವೈದ್ಯರ ಸಲಹೆ ತಗೊಂಡು ಅದಕ್ಕೆ ಸರಿಗೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಸೊ ಏನಪ್ಪ ಇದು, ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ದಿಸ್ ಫ್ಲೂ ಅಂದ್ರೆ, ಲಸಿಕೆ ಗಂಭೀರ ಕಾಯಿಲೆ ಮತ್ತು ಯಾವಾಗಾರು ತೊಂದ್ರೆ, ಇವಾಗ ನಾವು 65 ಮೇಲ್ಪಟ್ಟವ್ರಿಗೆ ಮಾತ್ರ ಲಸಿಕೆಯನ್ನು ಹೇಳ್ತೀವಿ. ಅದು ಕಂಪ್ಲೀಟ್ ಆಗಿ ಗುಣ ಮಾಡಲ್ಲ. ಸಮ್ ಅಮೌಂಟ್, ಒಂದು 80% ಅಷ್ಟು ಕಾಯಿಲೆನ ಕಡಿಮೆ ಮಾಡುತ್ತೆ. ಮತ್ತೆ ಆಂಟಿಬಯೋಟಿಕ್ ಯಾವಾಗ್ಲೂ ಕೆಲಸ ಮಾಡುತ್ತೆ ಅಂತ ಹೇಳಕ್ ಬರಲ್ಲ. ಈ ವೈರಸ್ ಇನ್ಫೆಕ್ಷನ್ಗೆ ಆಂಟಿವೈರಲ್ಸ್ ಅಂತ ಇದೆ, ಟ್ಯಾಮಿಫ್ಲೂ ಅಥವಾ ಒಸಾಲ್ಟಾಮಿವಿರ್ ಅಂತ ಹೇಳ್ತೀವಿ. ಸೊ ಆಂಟಿವೈರಲ್ ಮೆಡಿಕೇಶನ್ ತಗೋಬೇಕಾಗತ್ತೆ. ಸಿವಿಯಾರಿಟಿ ಜಾಸ್ತಿ ಇದ್ದಾಗ ನಾವು ವಿತಿನ್ 2 to 3 days ವೈದ್ಯರ ಸಲಹೆ ಪಡೆದು ಆಂಟಿವೈರಲ್ಸ್ ತಗೊಂಡ್ಬಿಟ್ರೆ ಆವಾಗ ನಮ್ಗೆ ಇನ್ಫೆಕ್ಷನ್ ಒಂದು 5 ದಿವಸದಲ್ಲಿ ಗುಣಮುಖರಾಗ್ಬೋದು. ಸೊ
ಒಂದ್ಸಲಿ ಫ್ಲೂ ಬಂದ್ರೆ ಲಸಿಕೆ ಬೇಡ ಅಲ್ಲ. ಸೊ ಫ್ಲೂ ಬರುತ್ತೆ, ಬಿಕಾಸ್ ವೈರಸ್ ಯಾವಾಗ್ಲೂ ಮ್ಯೂಟೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀವಿ. ಸೊ ವರ್ಷಕ್ಕೆ ಒಂದ್ಸಲಿ ಫ್ಲೂ ವ್ಯಾಕ್ಸಿನ್ ತಗೊಂಡ್ರೆ ಒಳ್ಳೇದು. ಸೊ ಫ್ಲೂ ಬಂದ್ರೂ ಕೂಡ ವ್ಯಾಕ್ಸಿನ್ ತಗೋಬೇಕು, ಫ್ಲೂ ಬರ್ದೇ ಇದ್ರೂ ವ್ಯಾಕ್ಸಿನ್ ತಗೋಬಹುದು. ಸೊ ಎರಡೂ ಇದೆ. ವರ್ಷಕ್ಕೊಂದ್ಸಲಿ ಆ ಫ್ಲೂ ವ್ಯಾಕ್ಸಿನ್ ಚೇಂಜ್ ಮಾಡ್ತಾ ಇರ್ತಾರೆ, ಸೊ ಅದನ್ನ ತಗೊಂಡ್ರೆ ಅದರಿಂದ ಒಳ್ಳೇದು. ಸೊ ನಾವೇನ್ ಒಂದ್ ಪಟ್ಟಿ ಮಾಡ್ಕೋಬಹುದು, ನಾವು ಕರೆಕ್ಟಾಗಿ ರೆಸ್ಪಿರೇಟರಿ ಹೈಜೀನ್ ಫಾಲೋ ಮಾಡ್ತಾ ಇದ್ದೀವಾ, ನಮ್ಮ ಕೈಗಳು ಸ್ವಚ್ಛವಾಗಿದ್ಯಾ. ಸೊ ಇವಾಗ ಕೆಮ್ಮದಾಗ ಸೀನ್ದಾಗ ನಾವು ಕೈ ಸರಿಗೆ ಇಟ್ಕೊಂಡು ಕೆಮ್ತೀವ ಅಥವಾ ಅದು ಸರಿಗೆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತೀವ, ಅದಕ್ಕೇನ್ ಹೇಳ್ತೀವಿ ಅಂದ್ರೆ ರೆಸ್ಪಿರೇಟರಿ ಹೈಜೀನ್ ಅಥವಾ ರೆಸ್ಪಿರೇಟರಿ ಎಟಿಕ್ವೆ ಅಂತ ಹೇಳ್ತೀವಿ. ಮತ್ತೆ ನಮ್ಮ ಮನೇಲಿ ವಾತಾವರಣ ಚೆನ್ನಾಗಿದ್ಯಾ, ವೆಂಟಿಲೇಷನ್ ಚೆನ್ನಾಗಿದ್ಯಾ, ನಮಗೇನಾರು ಹುಷಾರ್ ತಪ್ಪಿದಾಗ ನಾವು ಬೇರೆಯವರಿಂದ ಒಂದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಾ, ಇದೆಲ್ಲ ನಾವೇ ಒಂದು ವೇಳಾಪಟ್ಟಿ ಹಾಕೊಂಡ್ಬಿಟ್ರೆ ಸೊ ಅದರಿಂದ ನಮಗೂ ಒಳ್ಳೇದು ಮತ್ತೆ ಪಕ್ಕದಲ್ಲಿರೋರ್ಗು ಒಳ್ಳೇದು. ಸೊ ಇದೆಲ್ಲ ಆಲ್ರೆಡಿ ಹೇಳಿದೀನಿ. ಸೊ ಜಾಗ್ರತೆ ಇವತ್ತಿದ್ರೆ ನಾಳೆಗೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸೀಸನಲ್ ಫ್ಲೂಗೆ ಆಲ್ರೆಡಿ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೆಟ್ರೋಪಾಲಿಟನ್ ಸರ್ವೇಲೆನ್ಸ್ ಯೂನಿಟ್ ಅವರು ಆಲ್ರೆಡಿ ಈ ತರ ಪೋಸ್ಟರ್ಸ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಯಾವ ಕ್ರಮಗಳು ತಗೋಬೇಕು, ಏನ್ ಸಿಂಪ್ಟಮ್ಸ್ ಅಂದ್ರೆ ಭಯ ಅಂದ್ರೆ ಯಾವ್ದು ರೆಡ್ ಫ್ಲಾಗ್ ಸೈನ್ಸು, ಕಾಮನ್ ಆಗಿ ಏನಿರುತ್ತೆ, ಏನೇನ್ ಅವಾಯ್ಡ್ ಮಾಡಬೇಕು, ಯಾರು ಇದರಿಂದ ತೊಂದರೆಗೆ ಈಡಾಗ್ತಾರೆ, ಇದೆಲ್ಲಾನು ನಮ್ಮ ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ 2-3 ಅಂಶಗಳು ಹೇಳಿದ್ದಾರೆ. ಸೊ ನೋ ರೀಯೂಸ್ ಆಫ್ ಟಿಶ್ಯೂಸು, ಹ್ಯಾಂಡ್ ಶೇಕಿಂಗ್, ಇವಾಗ ಕೆಮ್ದಾಗ ಸೀನ್ದಾಗ ನಾವು ವೈರಸ್ ಇರುತ್ತೆ ಅಂತ ಅನ್ಕೊಂಡ್ರೆ ಹ್ಯಾಂಡ್ ಶೇಕಿಂಗ್ ಅವಾಯ್ಡ್ ಮಾಡಿ, ಕ್ರೌಡೆಡ್ ಪ್ಲೇಸಸ್ ಅವಾಯ್ಡ್ ಮಾಡಿ, ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ, ಆಮೇಲೆ ಮೂಗು ಬಾಯಿ ಮುಖ ಅದನ್ನೆಲ್ಲ ಅವಾಗ ಮುಟ್ಕೊಳ್ಳೋದು, ಕೈಯಿಂದ ಮುಟ್ಕೊಳ್ಳೋದು, ಅದನ್ನೆಲ್ಲ ತಡೆಗಟ್ಟಿದ್ರೆ ಸೊ ನಮ್ಗೆ ಇನ್ಫೆಕ್ಷನ್ ಬೇರೆಯವ್ರಿಗೆ ಹರಡೋದು ಸಾಧ್ಯತೆ ಕಡಿಮೆ ಆಗತ್ತೆ, ಮತ್ತೆ ನಮಗೂ ಕೂಡ ಒಳ್ಳೆಯದು. ಸೊ ಇದಿಷ್ಟು ಆಲ್ಮೋಸ್ಟ್ ಎಲ್ಲ ನಾನು ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ಈ ಫ್ಲೂ ಬಗ್ಗೆ ಮತ್ತೆ H1N1 ಬಗ್ಗೆ ಮತ್ತೆ ಕೋವಿಡ್ ನಿಮೋನಿಯಾ ಬಗ್ಗೆ ಜಾಸ್ತಿ ತಿಳಿಸಿಲ್ಲ. ಇವಾಗಿನ ಪರಿಸ್ಥಿತಿಗೆ H1N1 ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋದು ಒಳ್ಳೇದು. ಏನಾರೋ ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. Thank you, Doctor. This year's version of this flu version has come, Doctor. Yeah, 2 days back they have released in the government from Abbott manufacturers. It is a tetravalent vaccine and it is available. Oh, it is available now. Yeah, this is the right time to take actually. August September ತಿಂಗಳಲ್ಲೇ ಅದು ರಿಲೀಸ್ ಮಾಡೋದು. ಸೊ ಅದು ನಾರ್ದರ್ನ್ ಹೆಮಿಸ್ಫಿಯರ್ ಸದರ್ನ್ ಹೆಮಿಸ್ಫಿಯರ್ ಅಂತೆಲ್ಲ ಹೇಳ್ತೀವಿ. ನಮ್ದು ನಾರ್ದರ್ನ್ ಹೆಮಿಸ್ಫಿಯರ್ ಬರುತ್ತೆ. ಸೊ 2 ಟೈಮಲ್ಲಿ ತಗೋಬಹುದು. ಅದು ಮೇ ಜೂನ್ ಟೈಮ್, ಅದಕ್ಕೆ ಮುಂಚೆ ಪ್ರೀ ಮಾನ್ಸೂನ್ ಅಥವಾ ಪ್ರೀ ವಿಂಟರ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ತಗೊಂಡ್ಬಿಟ್ರೆ ವರ್ಷ ಇಡೀ ನಮ್ಗೆ ಪ್ರೊಟೆಕ್ಷನ್ ಸಿಗತ್ತೆ. ಓಕೆ ಓಕೆ. ಸೊ ಎಷ್ಟು ಕಾಸ್ಟ್ ಅದು ಬರುತ್ತೆ, any idea ma? It costs around 1.5 to 2,000 rupees. Oh, no. And there is no free vaccine for anybody, isn't it? I didn't get you, sir. There is no free vaccine. No. Everybody has to pay for it. Yes. Yeah. Thank you. Because last year they were telling, so they wanted to introduce this free vaccine for the senior citizens, etc. Okay. But nothing has happened so far. Okay. No, it is not available free because it's not made mandatory for elders. Yeah. So that's why it's not made available free. Okay, ma. Thank you, doctor. Yeah. There are question mark kelbekappa. Good evening, doctor. Good evening. Doctor, I have too much headache and neck also is paining too much. Okay. This is because of the cold, the flu or something like that, doctor? If it is troubling you, if you are not able to sleep, if you are having ಏನಾರು ನಿದ್ದೆ ಮಾಡಕ್ ತೊಂದರೆ ಆಗ್ತಾ ಇದೆ, ಆತರ ಎಲ್ಲ ತೊಂದರೆ ಆಗ್ತಿದ್ರೆ ಒಂದ್ಸಲಿ ತೋರಿಸಿದ್ರೆ ಒಳ್ಳೇದು. ನನಗೆ sleep, I want to sleep whole day. I feel sleeping whole day, even though I sleep very well in the night. Okay. Day time ಅಲ್ಲಿ ಮಲ್ಕೋ ಅಂತ ಹೇಳುತ್ತೆ. I am 78, doctor. Okay, madam, ನೀವು ಫ್ಲೂ ವ್ಯಾಕ್ಸಿನ್ ತಗೊಂಡಿದ್ರ ಇವಾಗಾದ್ರೂ?
No, I have not yet taken. Not yet taken. No, Okay. This may not be very much related. ಅದು ಪರ್ಸಿಸ್ಟೆಂಟ್ ಆಗಿ ನಿಮಗೆ ತೊಂದರೆ ಮಾಡ್ತಿದೆ ಅಂದ್ರೆ ಒಂದ್ಸಲಿ ಕನ್ಸಲ್ಟ್ ಮಾಡಿ. ಮಾಡೋದೇ better ಅಲ್ವಾ? ಹೌದು. Okay. But you explained everything so well, doctor. I am very happy. Thank you. God bless you, doctor. Yeah. Very well. Very slowly you said, you explained each and every sentence. You repeated something which is very important. Yes. I enjoyed your talk. Thank you, ma'am. God bless you, ma. Yeah. ಬೇರೆ ಯಾರಾದ್ರು ಕೇಳಬೇಕಾ? ಬೇರೆ ಯಾರಾದ್ರು? Doctor, I have to go and request my doctor to write about the injection, what I have to take. ನೋ, ನೀವು ಫ್ಲೂ ವ್ಯಾಕ್ಸಿನ್ ತಗೋಬೇಕು ಅಂತ ಹೋದ್ರೆ ಫಿಸಿಷಿಯನ್ಸ್ ಹತ್ರ ಅವ್ರು ಇವಾಗ ಪ್ರೆಸೆಂಟ್ ಇರೋದನ್ನ ಬರ್ದ್ ಕೊಡ್ತಾರೆ ಮೇಡಮ್. ಅದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್, ಅದು ಪ್ರೆಸೆಂಟ್ ಏನಿದೆಯೋ ಅದೇನೆ ನಿಮ್ಗೆ ಸ್ಟಾಕ್ ಸಿಗೋದು, ಹಳೇದ್ ಸಿಗಲ್ಲ. ಅಲ್ಲ, ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡ್ಬಿಟ್ಟು ಹೋಗೋದು ಬೆಟರ್. ಹೌದೌದು, ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಹೋಗಿ ಅವರೇ ಕೊಡ್ಬೋದು. She will write it, I can get it done in any hospital, Manipal hospital. Yes. Yeah. Thank you, ma'am. ನಮಸ್ತೆ ಡಾಕ್ಟ್ರೆ. ನಮಸ್ತೆ, ಹೇಳಿ. ಇವನ್ ನೀವೊಂದು ರೆನೈಟಿಸ್ ಬಗ್ಗೆ ಹೇಳಿದ್ರಿ. ಹ್ಮ್. ಅದು ಕೂಡ ಲಂಗ್ಸ್ ಸಂಬಂಧಪಟ್ಟಿದ್ದು ಅಲ್ವಾ? ರೈನೈಟಿಸ್ ಅಂದ್ರೆ ಅದು ಬರೀ ಇವಾಗ ನಾವು ಮೂಗ್ ಸೋರ್ವಿಕೆ ಅಂತ ಹೇಳ್ತೀವಲ್ಲ, ರನ್ನಿಂಗ್ ನೋಸ್ ಅಂತ, ಅದಕ್ಕೆ ರೈನೈಟಿಸ್ ಅಂತ ಹೇಳ್ತೀವಿ. ಹೌದು. ಅದು ಸೀಸನಲ್, ಅದು ಕೂಡ ಸೀಸನಲ್ ಆಗೇ ಬರುತ್ತೆ, ಹೌದಾ? ಹೌದೌದು. ಸೀಸನಲ್ ಆಗಿ ಬರುತ್ತೆ. ಅದು ಕರೆಕ್ಟ್ ಆಗಿ ಆ ರೈನಿ ಸೀಸನ್ ಅಲ್ಲಿ ಬರುತ್ತೆ. ಇದಕ್ಕೇನು ವ್ಯಾಕ್ಸಿನ್ ಏನು ಇಲ್ವಾ? ಇದಕ್ಕೆ ಏನು ವ್ಯಾಕ್ಸಿನ್ ಅಂತ ಅದಕ್ಕೆ ಅಂತ ಇಲ್ಲ. ಬಟ್ ನೀವು ಇವಾಗ ಸೀಸನಲ್ ಫ್ಲೂ ಯಾರ್ ಬೇಕಾದ್ರೂ ತಗೋಬಹುದು. ಸೊ ಅದ್ ತಗೊಂಡ್ರೆ ನಿಮ್ಗೆ ರೈನೈಟಿಸ್ ಬರೋದು ಕಡಿಮೆ ಆಗತ್ತೆ, ಪ್ರಮಾಣ ಕಡಿಮೆ ಆಗತ್ತೆ, ಸಿವಿಯಾರಿಟಿ ಕಡಿಮೆ ಆಗತ್ತೆ. ನಿಮ್ಗೆ ಇವಾಗ 4-5 ದಿವಸ ಆಗ್ತಿರೋದು 1-2 ದಿವಸಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಸೊ ತಗೊಂಡ್ರೆ ಒಳ್ಳೇದು. ರೈನೈಟಿಸ್ ಅನ್ನೋದು ನಮ್ಗೆ ವೈರಸಸ್ ಇಂದಾನೇ ಆಗೋದು. ಈಗ ಕಾಮನ್ ಕೋಲ್ಡ್ ಕಾಸ್ ವೈರಸಸ್ ಏನ್ ಹೇಳ್ತೀವಿ, ರೈನೋ ವೈರಸ್ ಇರುತ್ತೆ. ಸೊ ಆ ತರ ವೈರಸಸ್ ಇಂದ ಆದಾಗ ನಿಮ್ಗೆ ವ್ಯಾಕ್ಸಿನ್ ತಗೊಂಡ್ರೆ ಫ್ಲೂ ವ್ಯಾಕ್ಸಿನ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಅಟ್ಲೀಸ್ಟ್ ಇಂಟೆನ್ಸಿಟಿನಾದ್ರೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಏನಾಗುತ್ತೆ, ಪ್ರತಿ ಸರ್ತಿ ಆತರ ಆದಾಗ್ಲೂ ಸುಮಾರು ವರ್ಷ ನಂಗೊಂದು ಆಂಟಿ ಹಿಸ್ಟಮಿನ್ ತಗೊಳ್ಳೇಬೇಕಾಗ್ತಿತ್ತು. ಅದೇನೋ ಏರ್ವೇಸ್ ಇದಾಗಿ ಬ್ಲಾಕ್ ಆಗಿದೆ ಅದು ಇದು ಅಂದ್ಬಿಟ್ಟು ಆಂಟಿ ಹಿಸ್ಟಮಿನ್ ಕಂಟಿನ್ಯೂ 1-2-3 ದಿವಸ ಕಂಟಿನ್ಯೂಸ್ ಆಗಿ, ಅದ್ ಬೇರೆ ಯಾವ ತರ ಬರೀ ಸ್ಟೀಮ್ ಇನ್ಹಲೇಷನ್ ಅದು ಇದು ಮಾಡ್ಕೊಂಡ್ರೆ ಅದು ಡಾಕ್ಟರ್ ಹೇಳಿದ್ರು ಕೂಡ ಅದು ಸರಿ ಹೋಗ್ತಾನೆ ಇರ್ಲಿಲ್ಲ. ಅನ್ಲೆಸ್ ಐ ಟೇಕ್ ಆಂಟಿ ಹಿಸ್ಟಮಿನ್ ಅದೊಂದು ತಗೊಳ್ಳೇಬೇಕಾಗ್ತಾ ಇತ್ತು. ಅದು ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಬಟ್ ಅದ್ರ ಜೊತೆಗೆ ಇದು ತಗೊಂಡ್ರೆ ಇವಾಗ ನೀವು ಒಂದು ವಾರ ಉಪಯೋಗಿಸೋದು ನೀವು 3-4 ದಿವಸದಲ್ಲಿ ಕಡಿಮೆ ಆತರ. ಸೊ ಅದನ್ನ ಅವಾಯ್ಡ್ ಆಗೋದ್ ಸಾಧ್ಯನಾ? ಅದು ಅವಾಯ್ಡ್ ಮಾಡೋದಕ್ಕಾಗತ್ತಾ? ಅದು ಅದೇ ನೀವು ಇವಾಗ ನಾನು ಹೇಳ್ದಂಗ್ ಮಾಸ್ಕ್ ಹಾಕೊಳ್ಳೋದು, ಆತರ ಬೆಳಗಿನ ಜಾವ ವಾಕಿಂಗ್ ಹೋದಾಗ ಮಾಸ್ಕ್ ಹಾಕೊಳ್ಳೋದು, ಆ ಕೋಲ್ಡ್ ಬ್ರೀಸ್ ಎಲ್ಲ ಬರುತ್ತಲ್ವಾ, ಆ ತಂಪು ಗಾಳಿಲೆಲ್ಲ ವೈರಸಸ್ ಇರುತ್ತೆ. ಸೊ ಅದರಿಂದ ಇನ್ಫೆಕ್ಷನ್ ಆಗ್ಬೋದು. ಸೊ ನೀವು ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ. ಈ ಅಲರ್ಜಿಗೂ ಇದಕ್ಕೂ ಏನು ವ್ಯತ್ಯಾಸ ಡಾಕ್ಟ್ರೆ? ಅಲರ್ಜಿಗೂ ಮತ್ತೆ ಅನ್ನೋದು ಪದಾರ್ಥದಿಂದ ಆಗೋದು, ವೈರಸಸ್ ಇಂದ ಆಗಲ್ಲ. ಸೊ ಅಲರ್ಜಿ ಆಗೋದು ಕೆಲವು ಪದಾರ್ಥಗಳು, ಇವಾಗ ಯಾವ್ದೋ ಒಂದು ಆಹಾರದ ಪದಾರ್ಥ ಇರ್ಬೋದು, ಆ ತರದಿಂದ ಆಗೋದು ಅಲರ್ಜಿ. ಅದರಿಂದಾನು ಆಗತ್ತೆ. ಇವಾಗ ನಿಮ್ಗೆ ಗಂಟಲು ನೋವು ಬರೋದು, ಅಲರ್ಜಿಕ್ ರೈನೈಟಿಸ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಆಗತ್ತೆ. ಸೊ ಇವಾಗ ಅಲರ್ಜಿ ಕಂಟಿನ್ಯೂಸ್ ಆಗಿದ್ರೆ ನಿಮಗೆ ಸ್ಟಿರಾಯ್ಡ್ಸ್ ಎಲ್ಲ ಕೊಡ್ತಾರೆ. ಸೊ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ಆಗತ್ತೆ. ಹೌದು. ಓಕೆ, ಅದು ಇದು ಡಿಫರೆಂಟ್ ಫ್ರಮ್ ದಿಸ್ ಇನ್ಫೆಕ್ಷನ್ ಅಲ್ವಾ? ರೈನೈಟಿಸ್ ಅಂತ ಇವಾಗ ಇನ್ಫೆಕ್ಷನ್ ಸೋಂಕಿಗಿಂತ ಅದು ಬೇರೆನೆ, ಅದು ಪೂರ್ತಿ ಬೇರೆ, ಅದು ಡಿಫರೆಂಟ್ ಆಗಿರುತ್ತೆ. ಹೌದು. ಸೊ ನಾವು ಪ್ರತಿಯೊಂದಕ್ಕೂ ಒಂದು ಆಂಟಿ ಹಿಸ್ಟಮಿನ್ ತಗೊಳೋದಕ್ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋಗಿ ಅದು ಕರೆಕ್ಟ್ ಅಲರ್ಜಿನೇನಾ ಅಥವಾ ಇನ್ಫೆಕ್ಷನ್ ಅಂತ ಈ ವಿಲ್ ಅಸೆಸ್ ಮಾಡಿ ಅವ್ರು ಹೇಳ್ದಾಗ ಮಾಡೋದು ಒಳ್ಳೇದು ಅಲ್ವಾ? ಸರಿ ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಶಿಂಗಲ್ಸ್ ವಿಷಯ ಸ್ವಲ್ಪ ಹೇಳ್ತೀರಾ ಡಾಕ್ಟರ್? ಅದೇ ಶಿಂಗಲ್ಸ್ ವ್ಯಾಕ್ಸಿನ್ ಅನ್ನೋದು ಅದೂನು ಎಲ್ಡರ್ಸ್ಗೆ ಇದೆ. 2 ಡೋಸ್ ತಗೋಬೇಕಾಗತ್ತೆ 6 ತಿಂಗಳ ಅಪಾರ್ಟ್ ಅಲ್ಲಿ. ಸೊ ಫಸ್ಟ್ ಡೋಸ್ ತಗೊಂಡ್ರೆ ನೆಕ್ಸ್ಟ್ ಇನ್ನೊಂದು 6 ತಿಂಗಳೊಳಗಡೆ ಇನ್ನೊಂದು ಡೋಸ್ ತಗೋಬೇಕಾಗತ್ತೆ. 2 ಲಸಿಕೆಗಳು ತಗೋಬೇಕು. ಅದು ಅದೇ ಸರ್ಪಸುತ್ತು ಅಂತ ಹೇಳ್ತೀವಲ್ಲ, ಅದಕ್ಕಾಗಿ ತಗೊಳ್ಳೋದು.
ಡಾಕ್ಟರ್ ಕ್ಯಾನ್ ಯು ರಿಪೀಟ್ ವಾಟ್ ಯು ಸೆಡ್? ಅದಕ್ಕಾಗಿ ತಗೊಳ್ಳೋದು ಏನ್ ಅದಕ್ಕಾಗಿ? ಅದೇ ಶಿಂಗಲ್ಸ್ ಅಂತ ಹೇಳಿದ್ರಲ್ಲ, ಸರ್ಪ ಸುತ್ತು, ಹರ್ಪಿಸ್ ಝೋಸ್ಟರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ತಗೊಳ್ಳೋದು ಶಿಂಗಲ್ಸ್ ವ್ಯಾಕ್ಸಿನ್ ಅಂತ. ಅದು 2 ಡೋಸ್ ಅಲ್ಲಿ ತಗೋಬೇಕು. ಅದೂನು ಏನಂದ್ರೆ ಇವಾಗ ಹರ್ಪಿಸ್ ಇನ್ಫೆಕ್ಷನ್ ಆದ್ರೆ ಅದು ಸ್ಕಿನ್ ಇನ್ಫೆಕ್ಷನ್, ಅದು ವೈರಸ್, ನರದ ಸಂಬಂಧಿತ ವೈರಸ್, ಅದು ನರದ ಸುತ್ತ ಅದು ಗುಳ್ಳೆಗಳು ಹೇಳುತ್ತೆ. ಸೊ ಅದನ್ನ ತಡೆಗಟ್ಟಕ್ಕೆ ಸಿವಿಯಾರಿಟಿ, ಕೆಲವ್ರಿಗೆ ಸರ್ಪ ಸುತ್ತು ಬಂದ್ರೆ 6 ತಿಂಗಳವರೆಗೂ ನೋವು, ಆ ನರದ ಸಂಬಂಧಿತ ಒಂಥರ ಉರಿ ಆ ತರ ಎಲ್ಲ ಹೋಗಲ್ಲ, ಕಡಿಮೆ ಆಗಲ್ಲ. ಸೊ ಅದಕ್ಕೆ ಈ ವ್ಯಾಕ್ಸಿನ್ ತಗೊಂಡ್ರೆ ಅದನ್ನ ತಡೆಗಟ್ಬೋದು, ಮತ್ತೆ ಸಿವಿಯಾರಿಟಿ ಅಲ್ಲೂ ಕಡಿಮೆ ಆಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಇದು ಎಷ್ಟಾಗುತ್ತೆ ಡಾಕ್ಟರ್ ಅದು ಶಿಂಗಲ್ಸ್? ಒಂದು 3,000 ರಿಂದ 4,000 ರೂಪಾಯಿ ಆಗುತ್ತೆ. ಅದು ಫಿಸಿಷಿಯನ್ನೇ ಕೊಡ್ತಾರಾ? ಹಾ, ಫಿಸಿಷಿಯನ್ ಕೊಡ್ತಾರೆ. ಒಂದ್ಸಲ ಬಂದಿರೋರುನು ತಗೋಬೇಕಾ? ಶಿಂಗಲ್ಸ್ ಬಂದಿರುತ್ತಲ್ಲ. ಶಿಂಗಲ್ಸ್ ಬಂದ್ ಹೋದ್ರೆ ಇವಾಗ ಏನಂದ್ರೆ ವಯಸ್ಸಾದವ್ರಲ್ಲಿ ಅದೇ ಇಮ್ಯುನಿಟಿ ಕಡಿಮೆ ಆಗತ್ತೆ ಅಂತ ಹೇಳ್ತೀವಲ್ಲ, ಮತ್ತೆ ಏನಾರು ಸಮ್ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಅಥವಾ ಬೇರೆ ಕಾಯಿಲೆಗಳಿಂದ ಕೂಡ ಇವಾಗ ಬರ್ಬೋದು. ಆ ವೈರಸ್ ಏನಂದ್ರೆ ಒಳಗಡೆನೆ ಇರತ್ತೆ, ನಮ್ಮ ಶರೀರದಲ್ಲೇ ಇರತ್ತೆ. ಅದಕ್ಕೆ ಡಾರ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ, ಲೇಟೆಂಟ್ ಇನ್ಫೆಕ್ಷನ್ ಅಂತ. ಅದು ವೈರಸ್ ಇರತ್ತೆ, ಯಾವಾಗಾದ್ರೂ ಒಂದ್ಸಲಿ ಏನಾರು ಒಂದು ಸ್ಟ್ರೆಸ್ಫುಲ್ ಕಂಡೀಷನ್ ಆ ತರ ಇದ್ದಾಗ ಅದು ಉಲ್ಬಣ ಆಗೋದು ಜಾಸ್ತಿ. ಸೊ ಅದನ್ನ ತಡೆಗಟ್ಟಕ್ಕೆ ನೀವು ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ, ಬಂದ್ ಹೋಗಿದ್ರು ಕೂಡ ತಗೋಬಹುದು. ಇದು ಒಂದ್ಸಲ ತಗೊಂಡ್ರೆ ಸಾಕಾ? ಅಂದ್ರೆ 2 ಡೋಸಸ್? 2 ಡೋಸಸ್ ತಗೊಂಡ್ರೆ ಸಾಕು. ಇನ್ಫ್ಲೂಯೆನ್ಸಾ ತರ ವರ್ಷ ತಗೊಳ್ಳೋ ಅಷ್ಟಿಲ್ಲ. ಸರಿ, ಥ್ಯಾಂಕ್ ಯು ಡಾಕ್ಟರ್. This is for the irritation, sensation or ಹುಣ್ಣು ಆ ತರನಾ ಡಾಕ್ಟರ್? ಯಾವುದು? ಇವಾಗ ನೀವು ಇಷ್ಟ ತರ ಹೇಳ್ತಾ ಇದ್ದಿದ್ದು ಅದೇ ಚಿಕನ್ ಪಾಕ್ಸ್ ಅಂತ ಒಂದು ವೈರಸ್ ಮಕ್ಕಳಲ್ಲೆಲ್ಲ ಬರುತ್ತಲ್ಲ, ಅದೇ ವೈರಸ್ಸೇ ಇವಾಗ ದೊಡ್ಡವರಾದ್ಮೇಲೆ ಕೆಲವ್ರಿಗೆ ಈ ತರ ಸರ್ಪ ಸುತ್ತು ಆಗತ್ತೆ. ಇವಾಗ ಕಣ್ಣಿನ ಸುತ್ತ ಕೆಲವ್ರಿಗೆ ಆಗತ್ತೆ, ಹೊಕ್ಳು ಸುತ್ತ ಕೆಲವ್ರಿಗೆ ಆಗತ್ತೆ, ತೊಡೆ ಸುತ್ತ ಕೆಲವ್ರಿಗೆ ಆಗತ್ತೆ. ಹುಣ್ಣ ಸರ್ ಡಾಕ್ಟರ್? ಸಣ್ಣ ನೀರಿನ ಗುಳ್ಳೆಗಳು. Thank God I have not seen, I have not heard. ಓಕೆ, ಸರ್ಪದ ಹುಣ್ಣು ಅಂತಾರೆ, ಸರ್ಪ ಸುತ್ತು ಅಂತಾರೆ. ಅದು ಬಂದ್ರೆ ತುಂಬಾ ಉರಿ, ನೋವು ಎಲ್ಲ ಆಗುತ್ತೆ. ಅದಕ್ ಬದಲು ಅದು ತುಂಬಾ ದಿನ ಇರುತ್ತೆ. ವ್ಯಾಕ್ಸಿನೇಷನ್ ತಗೊಳ್ಳೋದು ಒಳ್ಳೇದು. ಅಂತೂ ನಾವು ಇರಿಟೇಟ್ ಆಗಿದ್ರೆ ಹೇಳಕ್ಕಾಗಲ್ಲ. ಅಯ್ಯೋ, ಇದೆಲ್ಲ ಬರ್ಲೇ ಇರ್ಬೇಕಮ್ಮ. ಮೇಡಮ್ ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಎಷ್ಟು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ಖುಷಿ ಆಯ್ತು. ಇದು ಹಾಗಿದ್ರೆ ನಮ್ಗೆ ಸಿಂಪ್ಟಮ್ಸ್ ಏನು ಅಂತ ಸರ್ಪ ಸುತ್ತಿಂದು, ಅದು ಪ್ರಿಕಾಷನ್ ಪ್ರಿವೆನ್ಷನ್ ಮಾಡೋದು ಹೇಗೆ? ಪ್ರಿವೆನ್ಷನ್ ಅಂದ್ರೆ ಇವಾಗ ನೀವು ಅದ್ ಬರ್ದೇ ಇರ್ಲಿ, ಅದೇ ಹೇಳದ್ನೆಲ್ಲ, ಒಂದ್ ನರದ ಸುತ್ತ ಬರುತ್ತೆ ಅಂತ, ಅದು ಒಂದು ಡರ್ಮಟೋಮಲ್ ಡಿಸ್ಟ್ರಿಬ್ಯೂಷನ್. ಇವಾಗ ನಮ್ಗೆ ಚೆಸ್ಟ್ ಸುತ್ತ, ಎದೆ ಸುತ್ತ ಒಂದು ಹಿಂದಿಂದ ಸ್ಪೈನಲ್ ಕಾರ್ಡ್ ಇಂದ ಮುಂದೆವರೆಗೂ ಬರುತ್ತೆ. ಒಂದ್ ನರ ಹೆಂಗೆ ಅದು ಇರುತ್ತೋ ಅದ್ರ ಸುತ್ತ ಸಣ್ಣ ನೀರಿನ ಗುಳ್ಳೆಗಳು ಹೇಳುತ್ತೆ. ಸೊ ಅದು ಒಂಥರ ಉರಿ ಮತ್ತೆ ನವೆ ಮತ್ತೆ ಕೆಂಪಾಗೋದು, ಚರ್ಮ ಅದೆಲ್ಲ ಆಗತ್ತೆ, ನೀರ್ ಸೋರೋದು ಆಗತ್ತೆ, ಅದನ್ನ ಕೆರ್ಕೊಂಡ್ರೆ ಡ್ರೈನೆಸ್ ಬರೋದು ಆ ತರ ಎಲ್ಲ ಆಗತ್ತೆ. ಸೊ ಅದ್ ಬರೋದಕ್ ಮುಂಚೆ ನಿಮ್ಗೆ ಒಂಥರ ಇದಿರತ್ತೆ, ಏನೋ ಎಳೆಯೋ ತರ ಇರತ್ತೆ, ಜ್ವರ ಬರ್ಬೋದು. ಸೊ ಅದ್ ಬಂದಾಗ ನೀವು ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಬಟ್ ಅದಕ್ ಮುಂಚೆ ಇದು ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಅದ್ ಬರೋದ್ರದ್ದು ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾದ್ರೆ ಇದು ಎಲ್ಲರಿಗೂ ಕಂಪಲ್ಸರಿನಾ ಹಾಗಿದ್ರೆ? ಇದು ಕಂಪಲ್ಸರಿ ಅಂದ್ರೆ ಇವಾಗ ನಾವು ನಾರ್ಮಲ್ ಆಗಿದ್ರೆ ಅದು ಆಪ್ಷನಲ್ ವ್ಯಾಕ್ಸಿನ್ ಅಂತ ಮಾಡಿದ್ದಾರೆ. ಸೊ ಏನ್ ಬೇಕಾಗಲ್ಲ. ಇವಾಗ ಬೇರೆ ಬೇರೆ ತೊಂದರೆಗಳಿಂದ, ಇವಾಗ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸ್ ಆ ತರ ಎಲ್ಲ ಇದ್ದವರು ತಗೊಂಡ್ರೆ ಈ ತರ ಇನ್ಫೆಕ್ಷನ್ಸ್ ಆಗೋದು ವಯಸ್ಸಾದವರಲ್ಲಿ ಕಡಿಮೆ ಆಗುತ್ತೆ. Gayatri madam, instead of calling it optional, I will say it is a recommended one. Government of India has recommended this to all the senior citizens. Am I right, madam? Okay, sir. Am I right, doctor? We can take it on a personal note that it will be important for our sustaining. For our welfare. ಹೌದು, Our welfare. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಅಂದ್ರೆ ಫುಡ್ ಅಲ್ಲಿ ಏನಾದ್ರು
ಚೇಂಜ್ ಮಾಡ್ಕೊಳ್ಬೋದಾ ಈ ರೀತಿ ಒಂದು ಇದಕ್ಕೆ? ಫುಡ್ ಅಂದ್ರೆ ಒಳ್ಳೆ ಆಹಾರ ತಗೋಬೇಕಷ್ಟೇ. ಆಸ್ ಯೂಶುವಲ್ ನಾವು ರೆಗ್ಯುಲರ್ ಆಗಿ ತಗೊಳ್ಳೋ ಹಾಗೆ. ಎಸ್, ಒಳ್ಳೆ ತರಕಾರಿ ಹಣ್ಣು ಆಹಾರ ತಗೊಂಡ್ರೆ ಆಯ್ತು. ತರಕಾರಿ ಹಣ್ಣು ಅದೇ. ಓಕೆ, ಹೌದು. ಥ್ಯಾಂಕ್ ಯು ಮೇಡಮ್. ತಟ್ಟೆ ತುಂಬಾ ತರಕಾರಿ. Yes. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. Thank you. Happy that you have come. Any other questions? Any other questions, ma? Hello. ಇದು ಶಿಂಗಲ್ಸ್ ವ್ಯಾಕ್ಸಿನೇಷನ್ ಎಲ್ರೂ ತಗೋಬೋದಾ ಅಥವಾ ಓನ್ಲಿ ಆಫ್ಟರ್ 65 ತಗೋಬೇಕಾ? ಎಲ್ಲರೂ ತಗೋಬಹುದು, ಬಟ್ ಆಸ್ ಆಫ್ ನೌ ಇಟ್ ಇಸ್ ಮೋರ್ 65 ಮೇಲ್ ಅವ್ರಿಗೆ ಕೊಡ್ತಾ ಇರೋದು. ಮತ್ತೆ ಕೆಲವು ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇವಾಗ ಇಮ್ಯೂನ್ ಸ್ಟಿರಾಯ್ಡ್ಸ್ ತಗೋತಿರ್ತಾರೆ ಕೆಲವರೆಲ್ಲ, ಲಾಂಗ್ ಟರ್ಮು ಬೇರೆ ಬೇರೆ ಕಾಯಿಲೆಗಳಿಗೆ ಸ್ಟಿರಾಯ್ಡ್ಸ್ ತಗೋತಿರ್ತಾರೆ. ಮತ್ತೆ ಈ HIV ಇಂದ ಬಳಲ್ತಾ ಇರ್ತಾರೆ, ಇಮ್ಯುನೋ ಡಿಫಿಷಿಯಂಟ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅಂತವ್ರೆಲ್ಲ ತಗೊಂಡ್ರೆ ಅವಾಗ ಅದು ಯೂಸ್ ಆಗುತ್ತೆ. ಇದು ಯಾವ್ದ್ರಿಂದ ಬರೋದು ಡಾಕ್ಟರ್? ವೈ ಇಟ್ ಇಸ್ ಅಫೆಕ್ಟಿಂಗ್ ಅಸ್? ಅದು ವೈರಸ್ ಇಂದಾನೆ. ವೈರಸ್, ಓಕೆ. ಬೈ ಟಚಿಂಗ್ ಅದರ್ಸ್ ಆರ್ ಸಮಥಿಂಗ್ ಲೈಕ್ ದಟ್? ಅದಕ್ಕೆ ನಾವು ಇವಾಗ ನಾನು ರೆಸ್ಪಿರೇಟರಿ ಪ್ರಿಕಾಷನ್ಸ್ ಅಂತ ಹೇಳದ್ನಲ್ಲ, ಅದೇ ತರ ಕಾಂಟ್ಯಾಕ್ಟ್ ಪ್ರಿಕಾಷನ್ಸ್ ಅಂತ ಇದೆ. ಅಂದ್ರೆ ಆದಷ್ಟು ದೂರ ಇರಬೇಕು, ಅದನ್ನ ಮುಟ್ಕೋತಾ ಇರಬಾರ್ದು, ಮತ್ತೆ ಆ ಬಟ್ಟೆ ಉಪಯೋಗಿಸಿದ್ದನ್ನ ಬೇರೆನೆ ಒಗಿಬೇಕು, ಆ ತರ ಎಲ್ಲ ಒಂದಷ್ಟು ಪ್ರಿಕಾಷನ್ಸ್ ಮಾಡ್ಕೊಳ್ಳೋದು. ಹತ್ರ ಅಂದ್ರೆ ಸಂಪರ್ಕದಲ್ಲಿ ಬರ್ದೇ ಇರೋದು, ಅದೆಲ್ಲ ಮಾಡಿದ್ರೆ ಬೇರೆಯವ್ರಿಗೆ ಬರಲ್ಲ. ಇವಾಗ ಮಕ್ಳಲ್ಲಿ ನಾವು ಚಿಕನ್ ಪಾಕ್ಸ್ ಬಂದ್ರೆ ಏನ್ ಮಾಡ್ತೀವಿ, ಮಕ್ಳನ್ನ ಐಸೋಲೇಟ್ ಮಾಡಿ ಇಡ್ತೀವಲ್ವಾ, ಅದೇ ತರ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಹೈಜಿನಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಮೇಡಮ್, ನಮಸ್ಕಾರ. ನಮಸ್ಕಾರ. ಹೇಳಿಮ್ಮ. ಇದು ನೀವು ಹೇಳಿರತಕ್ಕಂತ ವ್ಯಾಕ್ಸಿನ್ಸ್ ಯಾವುದುವೆ ಸೀನಿಯರ್ ಸಿಟಿಸನ್ಸ್ಗೆ ಯಾವುದು ಫ್ರೀ ಅವೈಲಬಲ್ ಇಲ್ವಾ ಮೇಡಮ್? ಇಲ್ಲ. ಯಾಕೆ ಹಾಗೆ ಮೇಡಮ್? ಅವ್ರನ್ನ ಸ್ವಲ್ಪ ಇದ್ ಮಾಡ್ಬೇಕಲ್ವಾ ಅವ್ರಿಗೆ? ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದಕ್ಕೆ ಇದ್ ಮಾಡಿದ್ದಾರೆ, ರೆಕಮೆಂಡೇಶನ್ಸ್ ಮಾಡಿದ್ದಾರೆ, ತಗೊಳ್ತಾರೆ, ಎಲ್ಲರೂ ಕಂಪಲ್ಸರಿ ತಗೋತಾರೆ. ಇಲ್ಲಿ ಇವಾಗ ಅದ್ರದ್ದು ಅರಿವು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರೂ ಆಪ್ಷನಲ್ ವ್ಯಾಕ್ಸಿನ್ಸ್ ಇದೆ, ಮುಂದಕ್ಕೆ ಆಗ್ಬೋದು ಅನ್ಸುತ್ತೆ. ಮೋದಿಗೆ ಒಂದು ಲೆಟರ್ ಬರೀಬೇಕು. Optional and recommended. ಗ್ರೂಪ್ ಅಲ್ಲಿ ಕೆಲವರೆಲ್ಲ ಇವಾಗ ಮನೆ ಮಂದಿ ಎಲ್ಲ ಕೆಲವರು ವಯಸ್ಸಾದವರೆಲ್ಲ ಗ್ರೂಪ್ ಮಾಡ್ಕೊಂಡು ಈಗ ಒನ್ಸ್ ಫಾರ್ ಆಲ್ ತಗೊಂಡ್ರೆ ಯಾವ್ದಾರು ಸಪ್ಲೈಯರ್ ಹತ್ರ ನಮ್ಗೆ ಸ್ವಲ್ಪ ಕಡಿಮೆಗೆ ಸಿಗತ್ತೆ. ಸೊ ಅವಾಗ ಎಲ್ಲರೂ ತಗೋಬಹುದು. ಹೌದಮ್ಮ. ವ್ಯಾಕ್ಸಿನ್ಸ್ ಕಂಪನೀಸ್ ಬಂತುಮ್ಮ. ತುಂಬಾ ವ್ಯಾಕ್ಸಿನ್ಸ್ ಕಂಪನೀಸ್ ಬಂತು. ಅವ್ರು 2000 rupees 2000 to 2500 rupees ಮಾಡಿ ಕೊಡ್ತಾರೆ ಅಮ್ಮ. ಆ ತರ ಮನೆಗೆ ಬಂದು ಅವ್ರು ಮಾಡ್ತಾರೆ ಅಮ್ಮ. ಹೌದು, ಎಸ್. ಅದು ಸ್ವಲ್ಪ ಇಂಪ್ರೂವ್ ಆಯ್ತು. ಇವಾಗ ಲಾಸ್ಟ್ ಇಯರ್ ತುಂಬಾ ಇಂಪ್ರೂವ್ ಆಯ್ತು. ನನ್ನದೊಂದು ಪ್ರಶ್ನೆ ಇದೆ. ಕೇಳಿ ಸರ್. ಚಿಲ್ಡ್ರನ್ಸ್ ಬಂದು ಒಂದು 2,500 3,000 ಅಂತ ಹೇಳಿದ್ರಿ. ಬಟ್ ಇತ್ತೀಚೆಗೆ ನಾನು ಕೊಂಡ್ಕೊಂಡಾಗ ಅದ್ರದ್ದು ತುಂಬಾ ಬೆಲೆ ಹೆಚ್ಚಿಗೆ ಇತ್ತು. ಹೆಚ್ಚು ಕಡಿಮೆ 11,000 ಅಂತ ನಾನು ಅಷ್ಟು ಕೊಟ್ಟು ತಗೊಂಡ್ ಬಂದೆ. ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಾ? ಅದೇ ಕಾಸ್ಟ್ ಬಗ್ಗೆ ಅದು ಸ್ವಲ್ಪ ಜಾಸ್ತಿನೇ ಇದೆ ಸರ್. 4,000 to 5,000 ಅಂತ ಇತ್ತು. ಸೊ 2 ಡೋಸ್ ತಗೊಂಡಿದ್ರೆ ನಿಮ್ಗೆ ಅಷ್ಟ ಆಗಿರತ್ತೆ. ಅಥವಾ ಸಪ್ಲೈ ಯಾರು ಮಾಡಿದ್ದಾರೆ, ಒಂದೊಂದು ಡೋಸ್ಗೂ 11,000 ರೂಪಾಯಿ ನಾವು ಕೊಟ್ಟು ತಗೊಂಡ್ವಿ. ಈಗ ನಿಮ್ಮ ಮಾತುಗಳಲ್ಲಿ ಹೇಳಿದಾಗ ನನಗೆ ಅರ್ಥ ಆಗಿದ್ದು ಏನಂದ್ರೆ 3,000 4,000 ಸಿಗುತ್ತೆ ಅಂತಂದ್ರು. ಅದು ತಪ್ಪು ಅಂತ ಅನಿಸ್ತಾ ಇದೆ ನನಗೆ. ದಯವಿಟ್ಟು ಅದ್ರ ಬಗ್ಗೆ. ಓಕೆ, ಆಯ್ತು. ಅದು ಸ್ವಲ್ಪ ಜಾಸ್ತಿನೇ ಇರ್ಬೋದು. ಅದು ನಾರ್ಮಲಿನೇ ಜಾಸ್ತಿ. ಇನ್ಫ್ಲುಯೆನ್ಸಾ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಸೊ ಅದೊಂಚೂರು ಚೆಕ್ ಮಾಡ್ತೀನಿ ನಾನು ಯಾವ್ದಿದೆ ಅಂತ. We are unable to see your face. It is in such a dark condition. Light ಇಲ್ಲ ಅನ್ನೋ ತರ ಇದೆ. We are unable to see your face, doctor. Yeah, she is now seen better. She is seen better. Yeah, she is seen better. She has switched off the light. That's all. She was seen well at the beginning, but in the middle, ಸ್ವಲ್ಪ problem ಬಂದಿದೆ ಅಷ್ಟೇ. But she explained so well. So yeah.
No, from that same institution, last year we had some other person talking about this. Oh, No, I had only spoken about vaccines, sir. Vaccines, you only spoke, you spoke in English. Yes, Last time today the I lecture spoke was in in Kannada. English. Yes. Yeah, last time the lecture was in English. Yes, yes. You only spoke, isn't it? I Yes, remember yes. that. I remember that. Yeah. I was just wondering. I mean, but last time I thought you were a professor. But this time they have not made you a professor or something like that. No, last year also I was associate professor only. Only, I was thinking as you are a professor. Yeah. Okay. No, that it was good. See, in fact, many people followed you last time. Because it was in English, people from across the country has come. Okay. Many of them have followed and they have confirmed. They have confirmed to me. Yes, it was very, very informative that way. And in fact, some of them have said that, see, every year we used to fall sick, but this year we have not fallen sick. Oh, it's good. So therefore, there is improvement. But only thing is, the government is still not making it mandatory. They are still yes. And like COVID vaccine, they can also add this vaccine for at least people below poverty line. Yes. Madam, see, because insurance companies are not reimbursing this cost. Correct. At least that should be made. Yeah. Therefore, some kind of this thing should be available. Yes. That is one thing, and especially this PSV 13 or PSV 23, it costs quite a large amount. Yes. It costs quite a large amount. Yeah. They Whether have to take some action on this. They have to make some mandatory vaccines for the elders because pediatric population is more now and the life expectancy is also more. So they have to make some proper guidelines on this part. Exactly. Now, I mean, every year we have been only expecting that this will be improved, but nothing is being improved on this. At least they did it for COVID. Similarly, they can do it here also. Yes. Whether COVID or Kannada or English, you spoke so well, doctor. You made everyone understand. Thank you. I am not that thorough in English, Kannada, but I could understand each and every word. Okay. Yeah. Thank you so much. Yeah, thank you. Your mother tongue is Kannada, is it? Yeah. Yes. Our mother tongue is Kannada. Yes. Yes. Any other question? Hello? Yeah. People like to ask any other question? Thanks, Doctor. Number of 1 minute, doctor. please go ahead. ಫ್ಲೂ ವ್ಯಾಕ್ಸಿನ್ ಮತ್ತೆ ಶಿಂಗಲ್ಸ್ ವ್ಯಾಕ್ಸಿನ್ಗೂ ತಗೊಳಕ್ಕೆ ಗ್ಯಾಪ್ ಇರ್ಬೇಕಲ್ವಾ? ಹೌದು, ಯಾವ ವೈರಲ್ ವ್ಯಾಕ್ಸಿನ್ಸ್ ತಗೊಂಡಾಗ್ಲೂ ಸ್ವಲ್ಪ ಗ್ಯಾಪ್ ಇರಬೇಕು. ಆಮೇಲೆ ನಿಮ್ಗೆ ಇನ್ಫೆಕ್ಷನ್ ಇರಬಾರ್ದು. ಈಗ ನೆಗಡಿ, ಕೆಮ್ಮು, ಜ್ವರ ಇದ್ದಾಗ ಯಾವ ವ್ಯಾಕ್ಸಿನ್ ಕೊಡಲ್ಲ. 15 ದಿವಸ ಅದೆಲ್ಲ ಗುಣ ಆದ್ಮೇಲೆ ಕೊಡೋದು. ಆಮೇಲೆ 1 ರಿಂದ 2 ತಿಂಗಳು ಗ್ಯಾಪ್ ಇರಬೇಕು ನೀವು ಒಂದ್ ವ್ಯಾಕ್ಸಿನ್ ತಗೊಳಕ್ಕೂ ಇನ್ನೊಂದು ವ್ಯಾಕ್ಸಿನ್ ತಗೊಳಕ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. But we will have your session in English also, Dr. Shaki. Okay. So that, I mean, every year we need to keep on telling people. Yes. Yeah, especially the senior citizens. We need to every year tell. Otherwise, they forget. No, that is required for at every stage. That revision and retraining and that process should go on. Otherwise, people will forget. Exactly. You are right. You are to the point. Any other question, sir? Any other question, madam? Thank you so much. That's what. Vote of thanks now. No, wait. Asma is there. Asma will take care of that. Wait. Yes, sir. If there are no other questions, I think we can wrap up this session. Thank you so much, ma'am, for all of the insights that you gave us. It was very helpful and very informative. I think relevant for all age groups, not just the geriatric population. Yeah. So, thank you very much. Thank you. Yeah. Thank you. Thank you, everybody. God bless you. Yeah. Oh, We'll meet soon, doctor. We'll soon meet. Have a great future, doctor. Yeah, thank you. Yeah, bless.